ಪ್ರೈಸ್ ದ ಲಾರ್ಡ್. ಹಾಯ್ ಎವ್ರಿ ಒನ್, ವೆಲ್ಕಮ್ ಯು ಆಲ್ ಟು ದಿಸ್ ನ್ಯೂ ಸೆಷನ್. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನಲ್ಲಿ ನಾವು ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಆ್ಯಂಗಲ್ಸ್ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡ್ತೀವಿ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಸೊ ವಿ ಆರ್ ಗೋನ್ ಟು ಸಿ ಮಲ್ಟಿಪಲ್ ಆ್ಯಂಗಲ್ಸ್. ಓಕೆ, ಸೊ ಮಲ್ಟಿಪಲ್ ಆ್ಯಂಗಲ್ಸ್ ಅಂದರೆ ಸೈನ್ 2a, ಕಾಸ್ 2a, ಟ್ಯಾನ್ 2a, ಜೊತೆಗೆ ಸೈನ್ 3a, ಕಾಸ್ 3a ಮತ್ತು ಟ್ಯಾನ್ 3a, ಈ 6 ಫಾರ್ಮುಲಾಸ್ನ ನಾವು ಡಿರೈವ್ ಮಾಡ್ತೀವಿ. ಕೊನೆಗಿಟ್ಟಿರುವಂಥ ನೋಟು ನಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದು. ಸೊ ಇಲ್ಲಿ ಒಂದು ನೋಟಬಲ್ ವಿಷಯ ಏನು ಅಂತಂದರೆ, ಸೈನ್ 2a ಕ್ಯಾನ್ ಬಿ ರಿಟನ್ ಇನ್ 2 ways, ಬಟ್ ಇನ್ ದ ಸೇಮ್ ವೇ ಕಾಸ್ 2a ಕ್ಯಾನ್ ಬಿ ರಿಟನ್ ಆ್ಯನ್ 4 ಡಿಫ್ರೆಂಟ್ ವೇಸ್. ಅರ್ಥ ಆಗ್ತಿದೆಯಾ? ಇದು ಬಿಟ್ಟರೆ ಟ್ಯಾನ್ 2a ಒಂದೇ ಥರ ಬರೆಯೋದು, ಮಿಕ್ಕಿದ ಸೈನ್ 3a, ಕಾಸ್ 3a ಮತ್ತು ಟ್ಯಾನ್ 3a ಮೂರು ಒಂದೊಂದೇ ರೀತಿ ಬರಿತೀವಿ. ವಿ ಗೋನ್ ಸಿ ದ ಪ್ರೂಫ್ಸ್ ಆಫ್ ದಿಸ್. ನಾವು ಫಸ್ಟು ಪ್ರೂವ್ ಮಾಡಿ ಆಮೇಲೆ ಇದರ ಸಮ್ಮರಿ ಹೇಳಿದಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಲೆಟ್ ಮಿ ನಾಟ್ ವೇಸ್ಟ್ ಮೈ ಟೈಮ್. ಮೇಕ್ ಶ್ಯೂರ್ ಯು ನೋ ದಿ ಕಾನ್ಸೆಪ್ಟ್ ಆಫ್ ಕಾಂಪೌಂಡ್ ಆ್ಯಂಗಲ್ಸ್ ಕ್ಲಿಯರ್ಲಿ. ಕಾಂಪೌಂಡ್ ಆ್ಯಂಗಲ್ಸ್ ನಾನು ಅಲ್ಲಿ ಹೇಳಿದಂಥ ಎಲ್ಲ ಫಾರ್ಮುಲಾಸ್ ಕಲ್ತ್ಕೊಂಡ್ಬಂದಿದ್ದೀರ ಅಂತ ಅಂದ್ಕೊಳ್ತೀನಿ. ಸೊ ವಿ ಗೋನ್ ಸ್ಟಾರ್ಟ್ ಇಟ್ ವಿತ್ ದ ಸೇಮ್ ಥಿಂಗ್. ಕಾಂಪೌಂಡ್ ಆ್ಯಂಗಲ್ಸ್ನ ಯೂಸ್ ಮಾಡಿಕೊಂಡೇ ನಾವು ಮಲ್ಟಿಪಲ್ ಆ್ಯಂಗಲ್ಸ್ ಕಲಿಬೇಕು. ಓಕೆ, ಸೊ ಮೇಕ್ ಶ್ಯೂರ್ ಯು ನೋ ದ ಫಾರ್ಮುಲಾಸ್ ಕರೆಕ್ಟ್ಲಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್, ಸೈನ್ 2a. ಓಕೆನಾ? ಸೊ ನಾನು ಆಗಲೇ ಹೇಳಿದಾಗೆ ಲೆಟ್ ಮೀ ಕನ್ಸಿಡರ್ ಸೈನ್ ಆಫ್ a ಪ್ಲಸ್ ಬಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೈನ್ ಆಫ್ a ಪ್ಲಸ್ ಬಿ ಇಸ್ ನಥಿಂಗ್ ಬಟ್ sin a cos b, okay, plus cos a into sin b. ಓಕೆನಾ? ಸೊ ಈ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ವಿ ಶೆಲ್ ರೀಪ್ಲೇಸ್ b by a ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್. ಸೊ ಇಫ್ ವಿ ರೀಪ್ಲೇಸ್ b by minus a, ಅದರ ಅರ್ಥ ಏನು ಅಂತಂದರೆ ಎಲ್ಲೆಲ್ಲೆಲ್ಲ b ಇದೆಯೋ ಅಲ್ಲಿ a ಅಂತ ಹಾಕಿ ಅಂತ. ಸೊ ಸೈನ್ ಆಫ್ a ಪ್ಲಸ್ b ಬಿಕಮ್ಸ್ a. ದಿಸ್ ಈಸ್ ನಥಿಂಗ್ ಬಟ್ ಸೈನ್ a ಹಾಗೆ ಉಳ್ಕೊಳ್ಳುತ್ತೆ. ದಿಸ್ ಕಾಸ್ ಬಿ ವಿಲ್ ಬಿಕಮ್ ಕಾಸ್ ಎ. ಅರ್ಥ ಆಗ್ತಿದೆಯಾ? ಯಾಕಂದರೆ ಬಿನ ಎ ಬರಿತಾ ಇದ್ದೀನಿ. ಪ್ಲಸ್ ಇಲ್ಲೂ ಅಷ್ಟೇ ದಿಸ್ ಕಾಸ್ ಎ ವಿಲ್ ರಿಮೇನ್ ಆ್ಯಸ್ ಇಟ್ ಈಸ್. ಸೈನ್ ಬಿ ವಿಲ್ ಬಿಕಮ್ ಕಾಸ್ ಎ. ಅರ್ಥ ಆಗ್ತಿದೆಯಾ? ಯಾಕೆ ಅಂತಂದರೆ ಬಿ ಇರೋ ಜಾಗದಲ್ಲೆಲ್ಲ ಎ ಹಾಕಿದೆ. ಓಕೆ, ದೇರ್ ಫಾರ್ ಸೈನ್ ಆಫ್ ಎ ಪ್ಲಸ್ ಎ ಏನಪ್ಪ? ಡೆಫಿನೆಟ್ಲಿ 2a ಸರ್, ಕರೆಕ್ಟಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಇಲ್ಲಿ ಸೈನ್ ಎ ಇಂಟು ಕಾಸ್ ಎ ಇದೆ. ಇದನ್ನು ಹಾಗೆ ಬರ್ಕೊಳ್ತೀನಿ. ನಾನು ಆ್ಯಕ್ಚುಲಿ ಫಾರ್ಮುಲಾ ಡೈರೆಕ್ಟಾಗಿ ಬರಿಬೋದಿತ್ತು, ಬಟ್ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಓಕೆ, ಪ್ಲಸ್ ಈಗ ಕಾಸ್ ಎ ಇಂಟು ಸೈನ್ ಎನ ಮಲ್ಟಿಪ್ಲಿಕೇಶನ್ ಅಲ್ವಾ, ಸ್ವಲ್ಪ ಫಸ್ಟು ಸೈನ್ ಎ ಬರಿತೀನಿ. ಸೈನ್ ಎ ಇಂಟು ಕಾಸ್ ಎ ಅಂತ ಬರಿತೀನಿ. ಈಗ ನೋಡಿದ್ರೆ ಗೊತ್ತಾಗುತ್ತೆ, ಎರಡು ಸೈನ್ ಎ ಇಂಟು ಕಾಸ್ ಎ, ಸೈನ್ ಎ ಇಂಟು ಕಾಸ್ ಎ. ಸೊ ವಾಟ್ ಈಸ್ ಸೈನ್ ಎ ಇಂಟು ಕಾಸ್ ಎ? 2 times ಸೈನ್ ಎ ಇಂಟು ಕಾಸ್ ಎ, ಬಿಕಾಸ್ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 2x ಬರೋದ್ರಿಂದ ಸೈನ್ ಎ ಪ್ಲಸ್ ಕಾಸ್ ಎ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ವಿಲ್ ಬಿ 2 times ಸೈನ್ ಎ ಇಂಟು ಕಾಸ್ ಎ. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಸೈನ್ 2a, ನೆನ್ಪಿಟ್ಕೊಳ್ಬೇಕಿದು. ಓಕೆ, ಸೊ ದಿಸ್ ಇಸ್ ದ ಒನ್ ಫಾರ್ಮುಲಾ ಫಾರ್ ಸೈನ್ 2a. ದಿಸ್ ಇಸ್ ಪ್ಯೂರ್ಲಿ ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್. ಎರಡು ಮೆಥಡ್ ಇದೆ. ಒಂದು ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್ ಇರುತ್ತೆ, ಇನ್ನೊಂದು ಪ್ಯೂರ್ಲಿ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಇರುತ್ತೆ. ಓಕೆ, ಫೈನ್. ಈಗ ಈ ಒಂದು ರಿಸಲ್ಟ್ ಆಲ್ರೆಡಿ ಬಂದಾಯಿತು. ಇದನ್ನು ಬೇಕಿದ್ರೆ ನಮಗೆ ಈಕ್ವೇಷನ್ 1 ಅಂತ ಬರ್ಕೊಳ್ತೀನಿ. ಓಕೆ, ಸೊ ಇಫ್ ಐ ವಾಂಟ್ ಟು ಫರ್ದರ್ ವಾಂಟ್ ದ ಸೆಕೆಂಡ್ ರಿಸಲ್ಟ್ ಬರೆಯೋಕ್ಕೆ ಏನು ಮಾಡ್ತೀನಿ? ಇದನ್ನೇ ಯೂಸ್ ಮಾಡ್ತೀನಿ. ಸೈನ್ 2a ಈಸ್ ನಥಿಂಗ್ ಬಟ್ ನಾನೇನು ಮಾಡ್ತೀನಿ? 2 sin a ಇಂಟು ಕಾಸ್ ಎ ಆಲ್ರೆಡಿ ಇದೆ. ಈಗ ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ. ಸೊ ಏನೂ ಇಲ್ಲ ಅಂತಿರೋದ್ರಿಂದ ಕ್ಯಾನ್ ಐ ರೈಟ್ ಇಟ್ ಆ್ಯಸ್ 1? ಓಕೆ, ಸೊ ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ ಅಂತ ಇರುವಾಗ ನಾನು ಬೇಕು ಅಂದರೆ 1 ಅಂತ ತೊಗೊಳ್ಬೋದು. ಯಾಕೆ ಸರ್ ತೊಗೊಂಡ್ರಿ ಅಂದರೆ, ಸೊ ನಿಮಗೆ ಫಾರ್ಮುಲಾ ಬೇಕು ಅಂತಂದರೆ ನಮ್ಗೆ ಹೇಗೆ ಬೇಕೋ ಹಾಗೆ ತೊಗೊಳ್ಳೇಬೇಕು. ಓಕೆ, ಸೊ ಒಂದು ಸರಿ ತೊಗೊಂಡಾದಮೇಲೆ ಐ ವಿಲ್ ರೈಟ್ ದ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್ 2 sin a ಇಂಟು ಕಾಸ್ ಎ, ಅದೇ ಥರ ಬರೀತೀನಿ, ಡಿವೈಡೆಡ್ ಬೈ. ಸೊ ಈಗ ಇಲ್ಲಿ 1 ಇದೆಯಲ್ಲ, ಈ 1 ನಾನು ಯಾವ ಥರ ಯೂಸ್ ಮಾಡ್ಕೊಳ್ತೀನಿ ಅಂದರೆ, ಐ ವಿಲ್ ಯೂಸ್ ದ ಫಸ್ಟ್ ಐಡೆಂಟಿಟಿ ಆಫ್ ಟ್ರಿಗ್ನೋಮೆಟ್ರಿ ವಿಚ್ ಇಸ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1. ಕರೆಕ್ಟಾ? ಸೊ ಈ 1ನ ನಾನು ಸೈನ್ ಸ್ಕ್ವೇರ್ ಟೀಟಾ ಬರೆಯಲ್ಲ, ಬಟ್ ಆ್ಯಂಗಲ್ಸ್ ಎರಡು ಎ ಅಲ್ಲಿರೋದ್ರಿಂದ ಐ ವಿಲ್ ರೈಟ್ ಇಟ್ ಆ್ಯಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಬರೀತೀನಿ. ಅರ್ಥ ಆಗ್ತಿದೆಯಾ? ಬಿಕಾಸ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಇರೋದ್ರಿಂದ 1 ಬದಲು ಈ ಥರ ಬರ್ಕೊಳ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ವಿ ವಿಲ್ ಡಿವೈಡ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಸ್ಕ್ವೇರ್. ಸೊ ನೋಡಿ, ವಿ ಶಾಲ್ ಡಿವೈಡ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಸ್ಕ್ವೇರ್ ಆನ್ ದ RHS ಮಾತ್ರ. ವಿ ಗೆಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನೂ ಚೇಂಜ್ ಆಗಲ್ಲ, ವಿಚ್ ಇಸ್ ನಥಿಂಗ್ ಬಟ್ ಸೈನ್ 2a. ಸೊ ದಿಸ್ ಇಸ್ ನಥಿಂಗ್ ಬಟ್ ನ್ಯೂಮರೇಟರ್ ಟರ್ಮ್ನೂ ನನಗಿರೋದು 2 sin a ಇಂಟು ಕಾಸ್ ಎ ಇದೆ. ಇದನ್ನು ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೊಳ್ತೀನಿ. ಓಕೆ, ಹೋಲ್ ಡಿವೈಡೆಡ್ ಬೈ, ಇದೊಂದು ಸ್ಟೆಪ್ ಹುಷಾರಾಗಿ ನೋಡ್ಕೊಳ್ಳಿ. ಐ ಆಲ್ರೆಡಿ ಹ್ಯಾವ್ ಸೈನ್ ಸ್ಕ್ವೇರ್ ಎ.
ಇಲ್ಲಿ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೊಳ್ತೀನಿ, ಪ್ಲಸ್ ಇಲ್ಲಿ ಕಾಸ್ ಸ್ಕ್ವೇರ್ ಎ ಇದೆ, ಅದನ್ನು ಕೂಡ ಕಾಸ್ ಸ್ಕ್ವೇರ್ ಎ ಇಂದ ಡಿವೈಡ್ ಮಾಡ್ತೀನಿ. ಸೊ ಡಿವೈಡಿಂಗ್ ಅಂತಂದರೆ ಎರಡೂ ಟರ್ಮ್ಗೆ ಡಿವೈಡ್ ಮಾಡಬೇಕು. ಸೊ ಕಾಮನಾಗಿ ಡಿವೈಡ್ ಮಾಡೋ ಬದಲು ಆಲ್ರೆಡಿ ಸಪ್ರೇಟಾಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಏನಾಗುತ್ತೆ ನೋಡೋಣ. ಸೊ ದಿಸ್ ಇಸ್ ನಥಿಂಗ್ ಬಟ್ ಇಲ್ಲಿ ನ್ಯೂಮರೇಟರ್ ಒಂದು ಕಾಸ್ ಇದೆ, ಒಂದೇ ಒಂದು ಕಾಸ್ ಕ್ಯಾನ್ಸಲ್ ಆಗುತ್ತೆ. ಸೊ ನನಗೆ ಉಳಿಯೋದು 2 ಟೈಮ್ಸ್ ಸಿ ವಾಟ್ ಹ್ಯಾಪನ್ಸ್ ಐ ಹ್ಯಾವ್ ಸೈನ್ ಎ ಬೈ ಕಾಸ್ ಎ. ಅರ್ಥ ಆಗ್ತಿದೆಯಾ? ನ್ಯೂಮರೇಟರಲ್ಲಿ ಏನಿದೆ ನನಗೆ 2 ಸೈನ್ ಎ ಬೈ ಕಾಸ್ ಎ ಅಷ್ಟೇ ಉಳಿದಿರೋದು, ಡಿವೈಡೆಡ್ ಬೈ ಇಲ್ಲೇನಿದೆ ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್. ನಮ್ಗೆ ಗೊತ್ತು ಸೈನ್ ಬೈ ಕಾಸ್ ಇಸ್ ಈಕ್ವಲ್ ಟು ಟ್ಯಾನ್ ಅಂತ. ಸೊ ಐ ವಿಲ್ ರೈಟ್ ಇಟ್ ಆಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಆ್ಯಂಡ್ ಕಾಸ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ನನಗೆ ಸಿಗೋದು 1. ಓಕೆ, ದೇರ್ ಫೋರ್ ದಿಸ್ ಐ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್, ಆಗ ಮತ್ತೆ ಇಲ್ಲಿ ಸೈನ್ ಬೈ ಕಾಸ್ ಏನಪ್ಪ ಟ್ಯಾನ್ ಅಂತ ಬರೀಬೋದು. ಸೊ ದಿಸ್ ಇಸ್ ಆ್ಯಕ್ಚುಲಿ 2 ಟ್ಯಾನ್ ಎ, ಓಕೆ, ಡಿವೈಡೆಡ್ ಬೈ ಸ್ವಲ್ಪ ಚೇಂಜ್ ಮಾಡ್ತೀನಿ, 1ನ ಈ ಕಡೆ ಬರ್ಕೊಳ್ತೀನಿ. ಐ ಕ್ಯಾನ್ ರೈಟ್ ಇಟ್ ಆಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಗೊತ್ತಾಗ್ತಿದೆಯಾ? ಸೊ ಸೈನ್ 2ಎಗೆ ಎರಡು ಫಾರ್ಮುಲಾ ಇದೆ, ಒಂದು 2 ಸೈನ್ ಎ ಇಂಟು ಕಾಸ್ ಎ, ಇನ್ನೊಂದು 2 ಟ್ಯಾನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಓಕೆ, ಸೊ ಫೈನಲಾಗಿ ಇದನ್ನು ಎರಡು ಕ್ಲಬ್ ಮಾಡಿ ಬರೆಯೋಣ. ಸೊ ಸೈನ್ಗೆ ಸೆಕೆಂಡ್ ಫಾರ್ಮುಲಾ ಕೂಡ ಬಂದಾಯಿತು, ನೆನ್ಪಿಟ್ಕೊಳ್ಳಿ. ಸೈನ್ 2a, ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್, ಸೈನ್ 2 ಟೈಮ್ಸ್ ಸೈನ್ ಎ ಇಂಟು ಕಾಸ್ ಎ. ಇನ್ ಟರ್ಮ್ಸ್ ಆಫ್ ಪ್ಯೂರ್ಲಿ ಟ್ಯಾನ್ ಬೇಕು ಅಂತಂದರೆ ಸೈನ್ 2a ಇಸ್ 2 ಟ್ಯಾನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಅರ್ಥ ಆಗ್ತಿದೆಯಾ? ತುಂಬ ಈಸಿ ರಿಸಲ್ಟ್ಸ್. ಒಂದು ಸರಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮ್ಯಾಟಿಕಲಿ ಬರುತ್ತೆ. ಇದು ಫಸ್ಟ್ ಪಿ ಯು ಸಿ ಮಟ್ಟಿಗೆ ಹೇಗೆ ಬರುತ್ತೆ ಅಂತ ಗೊತ್ತಿರಬೇಕು, ಆದರೆ ಸೆಕೆಂಡ್ ಪಿ ಯು ಸಿಯಿಂದ ಈ ಫಾರ್ಮುಲಾಸ್ನ ಗೊತ್ತಿದ್ರೆ ಮಾತ್ರ ಸಾಕು. ಓಕೆ, ಫಾರ್ ಸೆಕೆಂಡ್ ಪಿ ಯು ಸಿ ದೀಸ್ ಫಾರ್ಮುಲಾಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ದಯವಿಟ್ಟು ಇದು ಕಡಿಮೆ ಅಂತಂದರೆ ಒಂದು 20 ಸರಿ ಒಂದೊಂದು ಫಾರ್ಮುಲಾನು ನಾವು ಯೂಸ್ ಮಾಡ್ಕೊಳ್ತೀವಿ ಸೆಕೆಂಡ್ ಪಿ ಯು ಸಿಲಿ. ಸೊ ಪ್ಲೀಸ್ ನೋಟ್ ಡೌನ್. ಸೊ ಇಲ್ಲಿಗೆ ಸೈನ್ದು ರಿಲೇಟೆಡ್ ಆಯಿತು. ನೆಕ್ಸ್ಟ್ ಟೇಕಪ್ ಕಾಸ್ 2a. ಸೊ ಕಾಸ್ 2a ಫಾರ್ಮುಲಾ ಬೇಕಂದರೆ ಫಸ್ಟು ನಾವು ಕಾಸ್ನ ಕಾಂಪೌಂಡ್ ಆ್ಯಂಗಲ್ ತಗೊಳ್ತೀನಿ. ಏನು? ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ನಮಗೆ ಗೊತ್ತೇ ಇದೆ, ವಿಚ್ ಇಸ್ ನಥಿಂಗ್ ಬಟ್ ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ಇದರಲ್ಲಿ ನಿಮಗೆ ಯಾವುದೇ ಡೌಟ್ ಇರಬಾರ್ದು, ಯಾಕೆಂದರೆ ಆಲ್ರೆಡಿ ಇದನ್ನು ನಾವು ಪ್ರೀವಿಯಸ್ ಕ್ಲಾಸ್ ವೀಡಿಯೋಸಲ್ಲಿ ಪ್ರೂವ್ ಮಾಡಿದ್ದೀವಿ. ಇಲ್ಲಿಂದ ಈ ಫಾರ್ಮುಲಾದಲ್ಲಿ ಎರಡೂ ಕಡೆ ಎಲ್ಲೆಲ್ಲೆಲ್ಲ ಬಿ ಇದೆಯೋ ವಿ ವಿಲ್ ರೀಪ್ಲೇಸ್ ಬಿ ಬೈ ಎ. ಓಕೆ, ಏನಾಗುತ್ತೆ ನೋಡಿ. ದೇರ್ ಫೋರ್ ಕಾಸ್ ಆಫ್ ಎ ಪ್ಲಸ್ ಎ, ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದು ಇದೊಂದೇ ಟರ್ಮ್. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಎ ಇದ್ರೆ ಏನು ಸಮಸ್ಯೆ ಇಲ್ಲ, ಕಾಸ್ ಎನೇ ಬರೀತೀನಿ, ಇಂಟು ಕಾಸ್ ಬಿ ಈಸ್ ರಿಟರ್ನ್ ಆ್ಯಸ್ ಎ. ಅರ್ಥ ಆಯ್ತಾ? ನಮ್ಮ ಕಥೆನೇ ಅಷ್ಟು. ಮೈನಸ್ ನಾವು ಅಗೇನ್ ಸೈನ್ ಎ ರೈಟಿಂಗ್ ಆ್ಯಸ್ ಇಟ್ ಈಸ್, ಸೈನ್ ಬಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಸೈನ್ ಎ ಅಗೇನ್. ಯಾಕೆಂದರೆ ಹೇಳಿದ್ನಲ್ಲ ಎಲ್ಲೆಲ್ಲಿ ಬಿ ಇದೆಯೋ ಎ ಹಾಕ್ಕೊಂಡಿದ್ದೀನಿ. ಸೊ ದೇರ್ ಫೋರ್ I will get cos of a plus a ಅಂದರೆ ಏನಪ್ಪ? ಡೆಫಿನೆಟ್ಲಿ 2a ಸರ್. ಸೊ ಕಾಸ್ 2a is nothing but ಒಂದು ಫಾರ್ಮುಲಾ ಆಲ್ರೆಡಿ ಇಲ್ಲಿ ಬರುತ್ತೆ. ವಾಟ್ ಈಸ್ ಕಾಸ್ ಇಂಟು ಕಾಸ್? ಕಾಸ್ ಸ್ಕ್ವೇರ್ ಆಗುತ್ತೆ. ಸೊ ಕಾಸ್ ಇಂಟು ಕಾಸ್ ಇಸ್ ಕಾಸ್ ಸ್ಕ್ವೇರ್, ಆ್ಯಂಗಲ್ ಇಸ್ ಎ, ಮೈನಸ್ ಸೈನ್ ಇಂಟು ಸೈನ್. ಸೊ ಸೈನ್ ಇಂಟು ಸೈನ್, ಸೈನ್ ಸ್ಕ್ವೇರ್ ಆಗುತ್ತೆ, ಸೈನ್ ಸ್ಕ್ವೇರ್ ಆ್ಯಂಡ್ ದಿ ಆ್ಯಂಗಲ್ ಇಸ್ ಎ. ಸೊ ಆಲ್ರೆಡಿ ಹೇಳ್ದಂಗೆ ದಿಸ್ ಈಸ್ ಮೈ ಫಸ್ಟ್ ಫಾರ್ಮುಲಾ. ಸೊ ಪ್ಲೀಸ್ ನೋಟ್ ಡೌನ್, ಕಾಸ್ ಸ್ಕ್ವೇರ್ಗೆ ಕಾಸ್ 2aಗೆ 4 ಫಾರ್ಮುಲಾಸ್ ಇರೋದ್ರಿಂದ 4 ನಾವು ಯೂಸ್ ಮಾಡ್ಕೊಳ್ತೀವಿ. ಸೊ ಒಂದೇನು ಅಂತಂದರೆ ಕಾಸ್ 2a ಈಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ. ನೆನ್ಪಿಟ್ಕೊಳ್ಳಿ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಅಂದರೆ 1 ಆಗಿ ಹೋಗುತ್ತೆ ಅದು. ಇಟ್ ಈಸ್ ಜಸ್ಟ್ ಲೈಕ್ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ. ಇದನ್ನು ಬೇಕಾದ್ರೆ ಹಿಂಗೆ ಚೇಂಜ್ ಮಾಡಿದ್ರು ಪ್ಲಸ್ಗೆ ಏನು ಸಮಸ್ಯೆ ಆಗಿಲ್ಲ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಆದರೆ 1 ಆಗುತ್ತೆ, ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಆದರೆ ಕಾಸ್ 2a ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಮೈ ಫಸ್ಟ್ ಫಾರ್ಮುಲಾ ಫಾರ್ ಕಾಸ್ 2a. ಲೆಟ್ ಮಿ ಫ್ರೇಮ್ ಇಟ್ ಅಪ್. ನೆಕ್ಸ್ಟ್ ನೀವಿಲ್ಲಿ ನೋಡಬೇಕು, ಇಲ್ಲಿ ಕಾಸ್ 2a ಎರಡೂ ಟರ್ಮ್ಸಲ್ಲಿದೆ, ಒಂದು ಕಾಸ್ ಟರ್ಮಲ್ಲೂ ಇದೆ, ಸೈನ್ ಟರ್ಮಲ್ಲೂ ಇದೆ. ಸೊ ಇದನ್ನು ನಾವು ಕಂಪ್ಲೀಟ್ಲಿ ಇನ್ ಟರ್ಮ್ಸ್ ಆಫ್ ಕಾಸ್ ಬರಿಬೋದು, ಕಂಪ್ಲೀಟ್ಲಿ ಇನ್ ಟರ್ಮ್ಸ್ ಆಫ್ ಸೈನ್ ಬರಿಬೋದು, ಕಂಪ್ಲೀಟ್ಲಿ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಬರಿಬೋದು. ಸೊ ಪ್ರತಿಯೊಂದು ಒಂದೊಂದು ಫಾರ್ಮುಲಾ ಆಗುತ್ತೆ. ಓಕೆ, ಸೊ ಇಲ್ಲಿಂದ ನಾವೇನು ಮಾಡ್ತೀವಿ ಅಂತಂದರೆ ಕಂಪ್ಲೀಟ್ಲಿ ಇನ್ ಟರ್ಮ್ಸ್ ಆಫ್ ಕಾಸ್ ಬೇಕಂದರೆ ಸೈನ್ನ ಚೇಂಜ್ ಮಾಡ್ತೀವಿ. ಯಾವ ಥರ ಅಂತಂದರೆ ಯೂಸಿಂಗ್ ದ ಸೇಮ್ ರಿಸಲ್ಟ್. ಏನದು ಅಂತಂದರೆ ಈಗ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಟು 1 ಇರೋದ್ರಿಂದ ಇದನ್ನು ಸ್ವಲ್ಪ ಚೇಂಜ್ ಮಾಡಿ ಬರೆದ್ರೆ ಹೇಗೆ ಬರಿಬೋದು? ಐ ಕ್ಯಾನ್ ರೈಟ್ ಸೈನ್ ಸ್ಕ್ವೇರ್ ಟೀಟಾ ಇಸ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ, ಕರೆಕ್ಟಾ? ಅಥವಾ ಬರೀ ಕಾಸ್ ಸ್ಕ್ವೇರ್ ಟೀಟಾ ಬೇಕು ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಅಂತ ಬರಿಬೋದು, ಕರೆಕ್ಟ್ ತಾನೆ? ಸೊ ಈ ಫಾರ್ಮುಲಾಸ್ ನಿಮ್ಗೆ ನೆನಪಿರಲಿ. ಇದನ್ನು ಒಂದಕ್ಕೆ ಯೂಸ್ ಮಾಡಿದ್ರೆ ಒಂದು ಫಾರ್ಮುಲಾ ಬರುತ್ತೆ, ಇನ್ನೊಂದನ್ನು ಯೂಸ್ ಮಾಡಿದ್ರೆ ಇನ್ನೊಂದು ಫಾರ್ಮುಲಾ ಬರುತ್ತೆ. ಓಕೆ, ಸೊ ಲೆಟ್ ಅಸ್ ಡೂ ಇಟ್ ಒನ್ ಬೈ ಒನ್. ಸೊ ಇದನ್ನು ಬೇಕಾದರೆ ಫಸ್ಟ್ ಒನ್ ಅಂತ ಹಾಕ್ಕೊಳ್ತೀನಿ. ಲೆಟ್ ಮಿ ಟೇಕ್ ದ ಸೆಕೆಂಡ್ ಒನ್. ಇಲ್ಲೇನಾಗುತ್ತೆ, ಕಾಸ್ 2a ಈಸ್ ನಥಿಂಗ್ ಬಟ್ ದಿಸ್ ಕಾಸ್ ವೇರ್ ಐ ರೈಟ್ ಇಟ್ ಆ್ಯಸ್
1 ಮೈನಸ್ ಸೈನ್ ಸ್ಕ್ವೇರ್ ಎ. ಗೊತ್ತಾಗ್ತಿದೆಯಲ್ಲ? ಕಾಸ್ ಸ್ಕ್ವೇರ್ ಎನ ಕಂಪ್ಲೀಟ್ಲಿ ಇನ್ ಟರ್ಮ್ಸ್ ಆಫ್ ಸೈನ್ ಸ್ಕ್ವೇರ್ ಎ ಬರೀಬೇಕಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಮೈನಸ್ ಇಲ್ಲೊಂದು ಸೈನ್ ಸ್ಕ್ವೇರ್ ಎ ಇದೆ. ಓಕೆ, ನಾವು ದಿಸ್ ಈಸ್ ನಥಿಂಗ್ ಬಟ್ ಲೆಟ್ ಮಿ ರಿಮೂವ್ ದ ಬ್ರಾಕೆಟ್. ಇಟ್ ಇಸ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಮೈನಸ್ ಆಫ್ ಸೈನ್ ಸ್ಕ್ವೇರ್ ಎ. ಅರ್ಥ ಆಗ್ತಿದೆಯಾ? ಓಕೆ, ಇಲ್ಲೇನಾಗುತ್ತೆ, ದೇರ್ ಫೋರ್ ನಮ್ಗೆ ಇನ್ನೊಂದು ಫಾರ್ಮುಲಾ ಬರೀತು. ಏನಂತಂದರೆ ಕಾಸ್ 2a ಈಸ್ ನಥಿಂಗ್ ಬಟ್ ಇಲ್ಲಿ ಕಾನ್ಸ್ಟೆಂಟ್ ಇರೋದು 1 ಮಾತ್ರ. ನಾವು ಮೈನಸ್ ಸೈನ್ ಸ್ಕ್ವೇರ್ ಇದ್ರ ಥರ ಮೈನಸ್ ಎ ಇದ್ದಂಗೆ ಮೈನಸ್ ಎ ಮೈನಸ್ 2a. ಸೊ ದಟ್ ಮೀನ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎ ವಿಲ್ ಬಿ minus 2 times sin square a. So this is another formula for cos 2a completely in terms of sin. ಅರ್ಥ ಆಗ್ತಿದೆಯಾ? ಕಾಸ್ 2a ಕಂಪ್ಲೀಟ್ಲಿ ಇನ್ ಟರ್ಮ್ಸ್ ಆಫ್ ಸೈನ್ ಅಂತ ಇಲ್ಲಿ ಬರ್ಕೊಂಡಿದ್ದೀವಿ. ದಿಸ್ ವಿಲ್ ಬಿ ಆರ್ ಸೆಕೆಂಡ್ ಫಾರ್ಮುಲಾ. ಓಕೆ, ಸೊ ಲೆಟ್ ಅಸ್ ಫ್ರೇಮ್ ದಿಸ್ ಒನ್ ಆಲ್ಸೋ. ಸೊ ಇದು ನಮ್ಗೆ ಹೇಗೆ ಸಿಕ್ತು? ಐ ಯೂಸ್ ದಿಸ್ ರಿಸಲ್ಟ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಓಕೆ, ಸೊ ಎರಡನೇದು ಸಿಕ್ತು. ಲೆಟ್ ಮಿ ಟೇಕ್ ಅಪ್ ಫಾರ್ ದ ಥರ್ಡ್ ಒನ್. ಸೊ ಥರ್ಡ್ ಒನ್ಗೆ ಏನು ಮಾಡ್ತೀನಿ, ಕಾಸ್ ಸ್ಕ್ವೇರ್ ಹಾಗೆ ಇಟ್ಕೊಡ್ತೀನಿ, ಸೈನ್ ಸ್ಕ್ವೇರ್ನ ಚೇಂಜ್ ಮಾಡ್ತೀನಿ. ಸೊ ಕಾಸ್ 2a ಇಸ್ ಈಕ್ವಲ್ ಟು ಈ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಏನಿದೆ ಹಾಗೆ ಬರ್ಕೊಳ್ಳೋಣ, ಏಕೆಂದರೆ ಇದು ಆಲ್ರೆಡಿ ನಮ್ಗೆ ಗೊತ್ತಿರೋ ರಿಸಲ್ಟು. ದಿಸ್ ಈಸ್ ನಥಿಂಗ್ ಬಟ್ ಈ ಕಾಸ್ ಸ್ಕ್ವೇರ್ ಎನ ಹಾಗೆ ಇಟ್ಕೊಳ್ತೀನಿ ಮೈನಸ್ ದಿಸ್ ಸೈನ್ ಸ್ಕ್ವೇರ್ ಎ. ಐ ವಿಲ್ ರೈಟ್ ಇಟ್ ಆ್ಯಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಆ್ಯಂಗಲ್ ಇಲ್ಲಿ ಎ ಇರೋದ್ರಿಂದ ಕಾಸ್ ಸ್ಕ್ವೇರ್ ಎ ಬರ್ಕೊಳ್ತೀನಿ. ಪ್ಲೀಸ್ ನೋಟ್ ಡೌನ್, ಇದು ಎ. ನೆಕ್ಸ್ಟ್ ಸ್ಟೆಪ್ಪು, ಲೆಟ್ ಮಿ ರಿಮೂವ್ ದ ಬ್ರಾಕೆಟ್. ದಿಸ್ ಈಸ್ ನಥಿಂಗ್ ಬಟ್ ದಿಸ್ ಈಸ್ ಕಾಸ್ ಸ್ಕ್ವೇರ್ ಎ. ಓಕೆ, ಮೈನಸ್ ಆಫ್ 1 ಮೈನಸ್ ಆಫ್ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಕನ್ಫ್ಯೂಸ್ ಮಾಡಿಕೊಂಡು ಮತ್ತು ಕಾಸ್ ಸ್ಕ್ವೇರ್ ಎ ಬರಿಬೇಡಿ, ಅವಾಗ ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ ಆಫ್ ಮೈನಸ್ ಬಿಕಮ್ಸ್ ಪ್ಲಸ್. ಐ ಆಮ್ ಲೆಫ್ಟ್ ಓವರ್ ವಿತ್ ಕಾಸ್ ಸ್ಕ್ವೇರ್ ಎ. ಸೊ ಇಲ್ಲೇನಾಯಿತು, ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಆಯಿತು. ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ 2 ಟೈಮ್ಸ್ ಕಾಸ್ ಸ್ಕ್ವೇರ್ ಎ. ಇನ್ನು ಉಳಿದಿರೋದು -1 ಮಾತ್ರ. ಓಕೆ, ದಿಸ್ ವುಡ್ ಬಿ ಮೈ ಥರ್ಡ್ ಫಾರ್ಮುಲಾ. ಸೊ ನೆನ್ಪಿಟ್ಕೊಳ್ಳಿ, ಥರ್ಡ್ ಫಾರ್ಮುಲಾ ಏನು ಅಂತಂದರೆ ಕಾಸ್ 2a. ದಿಸ್ ನೋಡಿ, ದಿಸ್ ಈಸ್ ಪ್ಯೂರ್ಲಿ ಇನ್ ಟರ್ಮ್ಸ್ ಆಫ್ ಕಾಸ್. ಅರ್ಥ ಆಗ್ತಿದೆಯಾ? ಫಸ್ಟ್ ಒನ್ ವಾಸ್ ಇನ್ ಬೋತ್ ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್, ಸೆಕೆಂಡ್ ಒನ್ ವಾಸ್ ಇನ್ ಟರ್ಮ್ಸ್ ಆಫ್ ಓನ್ಲಿ ಸೈನ್, ಥರ್ಡ್ ಒನ್ ವಾಸ್ ಇನ್ ಟರ್ಮ್ಸ್ ಆಫ್ ಓನ್ಲಿ ಕಾಸ್. ಸೊ ಇಲ್ಲಿ ಫಸ್ಟು ಸೆಕೆಂಡು ಅಂತೇನಿಲ್ಲ. ಏನಂತಂದರೆ ಬರೀ ಸೈನಲ್ಲಿ ಬೇಕಾ ಇದನ್ನು ಯೂಸ್ ಮಾಡಿ, ಕಾಸ್ 2a ಬರೀ ಕಾಸಲ್ಲಿ ಬೇಕಿದ್ರೆ ಇದನ್ನು ಯೂಸ್ ಮಾಡಿ, ಕಾಸ್ ಮತ್ತು ಸೈನ್ ಎರಡೂ ಇರಲಿ ಅಂದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇನ್ನೊಂದಿದೆ ಪ್ಯೂರ್ಲಿ ಇನ್ ಟರ್ಮ್ಸ್ ಆಫ್ ಟ್ಯಾನ್, ಅದನ್ನು ನೆಕ್ಸ್ಟ್ ಮಾಡೋಣ. ಸೊ ಬಿಫೋರ್ ದಟ್ ಲೆಟ್ ಮೀ ಟೇಕ್ ದಿಸ್ ಆ್ಯಸ್ ದಿ ಥರ್ಡ್ ಫಾರ್ಮುಲಾ. ಇದು ಹೇಗೆ ಬಂತು ಫಸ್ಟು ಫ್ರೇಮ್ ಅಪ್ ಮಾಡ್ಕೊಳ್ಳಿ. ಸೊ ಫ್ರೇಮ್ ಅಪ್ ಮಾಡಿ ಆದಮೇಲೆ ನೀವು ಬೇಕಿದ್ರೆ ಏನು ಯಾವ ಫಾರ್ಮುಲಾ ಯೂಸ್ ಮಾಡಿದ್ರಿ ಅಂತ ಬೇಕಾದ್ರೆ ಬರಿಬೋದು. ಸೊ ಇಲ್ಲಿ ನಾನು ಏನು ಯೂಸ್ ಮಾಡಿದ್ರೆ, ಐ ಯೂಸ್ಡ್ ದಿಸ್ ಫಾರ್ಮುಲಾ. ಯಾವುದು? ಸೈನ್ ಸ್ಕ್ವೇರ್ ಟೀಟಾ ಈಸ್ ನಥಿಂಗ್ ಬಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಓಕೆ, ಸೊ ಈ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಿದ್ದಕ್ಕೆ ನನಗೆ ಥರ್ಡ್ ಫಾರ್ಮುಲಾ ಬಂದಾಯಿತು. ದ ನೆಕ್ಸ್ಟ್ ಒನ್ ಈಸ್ ಇನ್ ಟರ್ಮ್ಸ್ ಆಫ್ ಟ್ಯಾನ್. ಸೊ ಇದನ್ನು ಫೋರ್ತ್ ಒನ್ ಕನ್ಸಿಡರ್ ಮಾಡೋಕ್ಕೆ ಅಗೇನ್ ಲೆಟ್ ಮಿ ರೈಟ್. We know that cos 2a is nothing but cos square a minus sin square a. Okay, so first ನಮ್ಗೆ ಇದೇ ಆ್ಯಕ್ಚುಲಿ ಮೇನ್ ಫಾರ್ಮುಲಾ. ಕಾಸ್ 2a ಫಾರ್ಮುಲಾ ಏನು ಅಂತಂದರೆ ದಿಸ್ ಈಸ್ ಮೇನ್, ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್. ಮೂರು ಫಾರ್ಮುಲಾ ಇಲ್ಲಿಂದನೇ ತೊಗೊಳ್ತೀವಿ. ಓಕೆ, ಸೊ ಫ್ರಮ್ ಹಿಯರ್ ಇದನ್ನು ಹೇಗೆ ಮಾಡ್ತೀವಿ, ಅಲ್ಲಿ ಸೈನ್ 2a ಮಾಡಿದ ರೀತಿಯೇ ಇಲ್ಲೂ ಪ್ರೂವ್ ಮಾಡ್ತೀವಿ. ಐ ವಿಲ್ ರೈಟ್ ದಿಸ್ ಕಾಸ್ 2a is nothing but ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ. ಇಲ್ಲೇನು ಚೇಂಜ್ ಇಲ್ಲ. ಆಗಲೇ ಹೇಳಿದ್ನಲ್ಲ, ಡಿನಾಮಿನೇಟ್ರಲ್ಲಿ ಏನೂ ಇಲ್ದಿರೋದ್ರಿಂದ ಸುಮ್ಮನೆ 1 ಅಂತ ಬರ್ಕೊಳ್ತೀನಿ. ಓಕೆ, ಸೊ ಸುಮ್ಮನೆ 1 ಅಂತ ಯಾಕೆ ಬರದೆ ಅಂತ ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರ. ಸರಿ ಯೂಸ್ ಮಾಡ್ದಂಗೆ ಇಲ್ಲೂ ಯೂಸ್ ಮಾಡ್ತೀನಿ. ಐ ವಿಲ್ ರೈಟ್ ಇಟ್ ಆ್ಯಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಈ 1ನ ಮತ್ತೆ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ಅನ್ನೋ ಥರ ಬರೀತೀನಿ. ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಎ. ನೆನಪಿರಲಿ, ಇದು ಬೇಸಿಕ್ ಫಾರ್ಮುಲಾ. ಟ್ರಿಗ್ನೋಮೆಟ್ರಿಯ ಫಸ್ಟ್ ಬೇಸಿಕ್ ರಿಸಲ್ಟು, ಮೋಸ್ಟ್ ಬೇಸಿಕ್ ಅಂದರೆ ಇದೆ. ಇವೆರಡೂ ಕೂಡ ಇಲ್ಲಿಂದನೇ ಫಾಲೋ ಮಾಡುತ್ತೆ. ಏನು ಬೇಸಿಕ್ ರಿಸಲ್ಟ್ ನೆನಪಿರಲಿ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಥವಾ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ಆರ್ ಎನಿ ಆ್ಯಂಗಲ್ ಶುಡ್ ಬಿ ಈಕ್ವಲ್ ಟು 1 ಅಂತ. ಸೊ 1 ಬರಲು ಇದನ್ನು ಬರ್ದಾಯಿತು. ಈಗೇನು ಮಾಡಬೇಕು, ಲೆಟ್ ಅಸ್ ಡಿವೈಡ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ರೈಟ್ ಹ್ಯಾಂಡ್ ಸೈಡಲ್ಲಿರೋ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ನ ಕಾಸ್ ಸ್ಕ್ವೇರಿಂದ ಡಿವೈಡ್ ಮಾಡೋಣ. ಏನಾಗುತ್ತೆ ನೋಡಿ. ಸೊ ವಿ ಆರ್ ಡಿವೈಡಿಂಗ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಸ್ಕ್ವೇರ್ ಎ ಆನ್ ರೈಟ್ ಹ್ಯಾಂಡ್ ಸೈಡ್ ಮಾತ್ರ. ಸೊ ದಟ್ ಮೀನ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ದೆರ್ ಈಸ್ ಆ್ಯಕ್ಚುಲಿ ನೋ ಚೇಂಜ್. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ನಮಗೆ ಕಾಸ್ 2a ಇದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಈಚ್ ಟರ್ಮ್ನ ಡಿವೈಡ್ ಮಾಡಬೇಕಾಗಿರೋದ್ರಿಂದ
ಇಲ್ಲಿ ಕಾಸ್ ಸ್ಕ್ವೇರ್ ಎ ಇದೆ, ಕಾಸ್ ಸ್ಕ್ವೇರ್ ಎಗೆ ಕಾಸ್ ಸ್ಕ್ವೇರ್ ಎಯಿಂದನೇ ಡಿವೈಡ್ ಮಾಡ್ತಾ ಇದ್ದೀನಿ, ನಮ್ಗೆ ಗೊತ್ತು ಕ್ಯಾನ್ಸಲ್ ಆಗೋಗುತ್ತೆ ಅಂತ. ಮೈನಸ್ ಇಲ್ಲಿರೋದು ನ್ಯೂಮರೇಟರಲ್ಲಿ ಸೆಕೆಂಡ್ ಟರ್ಮು ಸೈನ್ ಸ್ಕ್ವೇರ್ ಎನ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಮಾಡಿದೆ. ಓಕೆ, ಇಲ್ಲಿ ಒಂದು ಟರ್ಮ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ನ ಡಿವೈಡ್ ಮಾಡಿ ಅಂತಂದರೆ ಪ್ರತಿ ಟರ್ಮ್ಗೂ ಡಿವೈಡ್ ಮಾಡಬೇಕು. ಓಕೆ, ಐದರ್ ಕಾಮನಾಗಿ ಡಿವೈಡ್ ಮಾಡ್ಬೋದು, ಬಟ್ ನಾವು ಕ್ಯಾನ್ಸಲ್ ಮಾಡೋದ್ರಿಂದ ಲೆಟ್ ಮೀ ಸ್ಪ್ಲಿಟ್ ಅಪ್ ದಿ ಡಿನಾಮಿನೇಟರ್. ನಾ ಹೋಲ್ ಡಿವೈಡೆಡ್ ಬೈ, ಅಗೈನ್ ಡಿನಾಮಿನೇಟ್ರಲ್ಲಿ ಫಸ್ಟ್ ಟರ್ಮ್ ಇರೋದು ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ. ಓಕೆನಾ, ಫೈನ್. ಪ್ಲಸ್ ಅಲ್ಲಿ ಸೆಕೆಂಡ್ ಟರ್ಮ್ ಸೈನ್ ಸ್ಕ್ವೇರ್ ಎ ಇದೆ, ಸೈನ್ ಸ್ಕ್ವೇರ್ ಎನ ಕಾಸ್ ಸ್ಕ್ವೇರ್ ಎಯಿಂದ ಡಿವೈಡ್ ಮಾಡೋಣ. ಓಕೆ, ಏನು ಸಿಗುತ್ತೆ? ಸೊ ದಿಸ್ ಈಸ್ ನಥಿಂಗ್ ಬಟ್, ಸೊ ಕಾಸ್ ಸ್ಕ್ವೇರ್ ಆ್ಯಂಡ್ ಕಾಸ್ ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್ಸ್, ನನಗೆ ಬರೀ 1 ಸಿಗುತ್ತೆ. ಮೈನಸ್ ಇಲ್ಲೇನಾಗುತ್ತೆ, ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ ಇದೆ. ಇದನ್ನು ನಮ್ಮ ರೆಫರೆನ್ಸ್ಗೆ ಬೇಕು ಅಂತಂದರೆ ನಾವು ಕಾಮನ್ ಸ್ಕ್ವೇರ್ ತೊಗೋಬೋದು. ಸೈನ್ ಎ ಬೈ ಕಾಸ್ ಎ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ಈ ಸ್ಟೆಪ್ ಅವಶ್ಯಕತೆ ಇಲ್ಲ, ಆದರೂ ಬರ್ಕೊಳ್ಳೋಣ. ಓಕೆ, ಹೋಲ್ ಡಿವೈಡೆಡ್ ಬೈ, ಅಗೈನ್ ಇಲ್ಲೂ ಅಗೈನ್ ಕಾಸ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ ಇದೆ, ಕ್ಯಾನ್ಸಲ್ ಆಗುತ್ತೆ, 1 ಸಿಗುತ್ತೆ. ಪ್ಲಸ್ ಮತ್ತೆ ಇಲ್ಲಿ ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ ಇದೆ, ಇದು ನಮ್ಮ ರೆಫರೆನ್ಸ್ಗೆ ಬೇಕಿದ್ರೆ ಸೈನ್ ಎ ಬೈ ಕಾಸ್ ಎ ಅಂತ ತಗೊಂಡು ಕಾಮನ್ ಸ್ಕ್ವೇರ್ ತಗೊಳ್ತೀನಿ. ಯಾಕೆ ಅಂದರೆ ದಿಸ್ ಈಸ್ ನಥಿಂಗ್ ಬಟ್ 1 ಮೈನಸ್ ವಾಟ್ ಈಸ್ ಸೈನ್ ಬೈ ಕಾಸ್? ಡೆಫಿನೆಟ್ಲಿ ಸೈನ್ ಬೈ ಕಾಸ್ ಈಸ್ ನಥಿಂಗ್ ಬಟ್ ಟ್ಯಾನ್ ಎ. ಸೊ 1 ಬೈ ಟ್ಯಾನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ, ಡಿವೈಡೆಡ್ ಬೈ, ನೆಕ್ಸ್ಟ್ ಡಿನಾಮಿನೇಟ್ರಲ್ಲಿ ಏನಾಗಿದೆ 1 ಪ್ಲಸ್ ಅಗೈನ್ ಸೈನ್ ಬೈ ಕಾಸ್ ಏನಾಗುತ್ತೆ, ಟ್ಯಾನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ನಮ್ಗೆ ಗೊತ್ತು ಟ್ಯಾನ್ ಎ ಹೋಲ್ ಸ್ಕ್ವೇರ್ ಕೆನ್ ಬಿ ರಿಟನ್ ಎಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಅಲ್ವಾ. ಸೊ ನಮ್ಮ ರಿಸಲ್ಟ್ ಬಂದಾಯಿತು. ದಿಸ್ ಈಸ್ ಆ್ಯಕ್ಚುಲಿ ನಥಿಂಗ್ ಬಟ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ, we have 1 plus tan square a. So this is the formula of left hand side ಏನು ಮರಿಬೇಡಿ, cos 2a. This is the formula of cos 2a purely in terms of tan. Okay, this is my fourth formula for cos 2a. Okay, ಇದನ್ನು ಕೂಡ ಫ್ರೇಮ್ ಅಪ್ ಮಾಡಿಬಿಡಿ. Okay, let us frame it also. So that was my all the 4 formula for cos 2a. ಓಕೆ ಡಿಯರ್ ಸ್ಟೂಡೆಂಟ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ನೀವು ಸೆಕೆಂಡ್ ಪಿ ಯು ಸಿಯಲ್ಲಿ ಮ್ಯಾಥಮೆಟಿಕ್ಸ್ ತುಂಬ ಈಸಿ ಆಗಬೇಕಂದ್ರೆ ಈ ಚಾಪ್ಟರ್ ಬರುವಂಥ ಪ್ರತಿಯೊಂದು ಫಾರ್ಮುಲಾಸು ಯಾವುದೇ ರೀತಿ ಕೇಳಿದ್ರು ಗೊತ್ತಿರಬೇಕು. ಓಕೆ, ಆವಾಗ ಸೆಕೆಂಡ್ ಪಿ ಯು ಸಿಯಲ್ಲಿ ನೀವು ಆರಾಮಾಗಿ ಮ್ಯಾಥಮೆಟಿಕ್ಸ್ ನಿಮಗೆ ತುಂಬ ಈಸಿಯಾಗಿ ಹೋಗುತ್ತೆ. ಓಕೆ, ಸೊ ದಟ್ ವಾಸ್ ಸೈನ್ 2a ಮತ್ತು ಕಾಸ್ 2a ಎರಡೂ ಆಯಿತು. ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಫಾರ್ಮುಲಾ ವಿಚ್ ಇಸ್ ಟ್ಯಾನ್ 2a. ಟ್ಯಾನ್ 2a ನಾನು ಆಲ್ರೆಡಿ ಹೇಳಿದ್ದೀನಿ, ಇರೋದು ಒಂದೇ ಒಂದು ಫಾರ್ಮುಲಾ. ಸೊ ಟ್ಯಾನ್ 2a ಫಾರ್ಮುಲಾ ಬೇಕು ಅಂತಂದರೆ ನಮಗೇನು ಬೇಕು ಹೇಳಿ? As I told you, we want tan of a plus b formula. Okay, so what is tan of a plus b? ನಮ್ಮೆಲ್ಲರಿಗೂ ಗೊತ್ತೇ ಇದೆ. It is tan a plus tan b whole divided by 1 minus, ಗೊತ್ತಿದೆ ತಾನೆ, ನೆನಪಿದೆಯಾ? 1 minus tan a into tan b. ನಾನು ಫಸ್ಟ್ ಹೇಳ್ತಾ ಇದ್ದೀನಿ, ಮಲ್ಟಿಪಲ್ ಆ್ಯಂಗಲ್ಸ್ ಗೊತ್ತಿರಬೇಕು ಅಂತಂದರೆ ಫಸ್ಟು ಕಂಪೌಂಡ್ ಆ್ಯಂಗಲ್ಸ್ ಗೊತ್ತಿರಬೇಕು. ನಾವು ಇಲ್ಲೇನು ಮಾಡ್ತೀವಿ, ಅಲ್ಲ ಆಗಲೇ ಮಾಡ್ದಂಗೆ ಲೆಟ್ ಅಸ್ ರೀಪ್ಲೇಸ್ b by a on both the sides. So if you replace b by a on both sides, we get left hand side ಏನು ಸಿಗುತ್ತೆ ನಮಗೆ, tan of a plus a ಇರುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಇಲ್ಲಿ tan a ಇರೋದು tan aನೇ ಇರುತ್ತೆ, ಪ್ಲಸ್ b ಇರೋ ಜಾಗದಲ್ಲಿ a ಬರೀತೀನಿ. ಸೊ ಇಟ್ ಇಸ್ tan aನೇ ಆಗುತ್ತೆ, ಹೋಲ್ ಡಿವೈಡೆಡ್ ಬೈ 1 ಇದೆ ಇರಲಿ, ಮೈನಸ್ tan a ಇರೋದು tan aನೇ ಇರುತ್ತೆ, b ಇರೋದು ಮಾತ್ರ a ಆಗೋಗುತ್ತೆ. Okay, so this will imply tan of, what is a plus a? Definitely 2a, sir. So this is nothing but, ಈಗ ಇಲ್ಲಿ ನೋಡಿ tan a plus tan a ಇದೆ. So tan a plus tan a ಏನಾಗುತ್ತೆ, 2 tan a, 2 times tan a divided by 1 minus, ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. tan a into tan a will be definitely tan square a. ಕರೆಕ್ಟಾ? ಕನ್ಫ್ಯೂಸ್ ಮಾಡ್ಕೋಬೇಡಿ. ನ್ಯೂಮರೇಟರ್ tan a plus tan a ಇತ್ತು, ಸೊ 2 tan a ಆಯಿತು. ಡಿನಾಮಿನೇಟರ್ tan a ಇಂಟು tan a ಆಯಿತು, ಸೊ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಸ್ಕ್ವೇರ್ ಆಯಿತು. ಸೊ ದಿಸ್ ಈಸ್ ಮೈ ಒನ್ ಆ್ಯಂಡ್ ಓನ್ಲಿ ಫಾರ್ಮುಲಾ ಫಾರ್ tan 2a. ಅದು ಕಂಪ್ಲೀಟ್ಲಿ ಇನ್ ಟರ್ಮ್ಸ್ ಆಫ್ ಟ್ಯಾನ್. ಅರ್ಥ ಆಗ್ತಿದೆಯಾ? ಸೊ ಕೈಂಡ್ಲಿ ಫ್ರೇಮ್ ದಿಸ್ ಫಾರ್ಮುಲಾ. ಸೊ ದಿಸ್ ಈಸ್ ಮೈ ಒನ್ ಆ್ಯಂಡ್ ಓನ್ಲಿ ಫಾರ್ಮುಲಾ ಫಾರ್ tan 2a. ಲೆಟ್ ಮಿ ಟೇಕ್ ಇಟ್ ಆಸ್ ಈಕ್ವೇಷನ್ 1. ಸಾಕಿಷ್ಟು. ಸೊ ನಮಗೆ 2a ಇನ್ ಟರ್ಮ್ಸ್ ಆಫ್ ಸೈನ್ ಕಾಸ್ ಟ್ಯಾನ್ 3 ಸಿಕ್ಕಾಯಿತು. ಇನ್ನು ಉಳಿದಿರೋದು 3a. ಓಕೆ, ಸೊ ಮಲ್ಟಿಪಲ್ ಆ್ಯಂಗಲ್ಸ್ ಅಂದರೆ 3 ಟೈಮ್ಸ್ ಮಲ್ಟಿಪಲ್ಸ್ ಆ್ಯಂಗಲ್ಸ್. ಸೊ ಸೈನ್ 3a, ಕಾಸ್ 3a ಮತ್ತು ಟ್ಯಾನ್ 3a ಏನಾಗುತ್ತೆ, 1 by 1 ನೋಡ್ತಾ ಹೋಗೋಣ. ಸೊ ನೆಕ್ಸ್ಟು ನಮಗೆ ಸೈನ್ 3a ಫಾರ್ಮುಲಾ ಕಂಡುಹಿಡಿಯೋಕೊಳ್ಳೋಣ. ಸೊ ಸೈನ್ 3a ಬೇಕು ಅಂತಂದರೆ
ಐ ವಿಲ್ ರೈಟ್ ದಿಸ್ ಆ್ಯಸ್ ಸೈನ್ 3a ಟು ಎ ಪ್ಲಸ್ ಎ ಅಥವಾ ಎ ಪ್ಲಸ್ 2a ಅಂತ ಬರ್ಕೊಳ್ಬೇಕು. ಅರ್ಥವಾಗ್ತಿದೆಯಾ? ಸೊ 3a ಟು ಎ ಪ್ಲಸ್ ಎ ಆದರೆ ಡೆಫಿನೆಟ್ಲಿ ಸೈನ್ 3 ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಈಗ ದಿಸ್ ಲುಕ್ಸ್ ಲೈಕ್ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ. ವಾಟ್ ಈಸ್ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ? ನೆನಪಿದೆಯಲ್ಲ, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಂತ. ಕರೆಕ್ಟಾ? ಸೊ ಯೂಸ್ ಮಾಡೋಣ. ಸೈನ್ ಎ ಅಂದರೆ 2a, ಕಾಸ್ ಬಿ ಜಾಗದಲ್ಲಿರೋದು ಎ. ಓಕೆ, ಐ ಆಮ್ ಯೂಸಿಂಗ್ ಸೈನ್ ಆಫ್ ಎ ಪ್ಲಸ್ ಬಿ. ಸೊ ಸೈನ್ ಆಫ್ ಎ ಪ್ಲಸ್ ಬಿ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಜಾಗದಲ್ಲಿರೋದು 2a ಇಂಟು ಸೈನ್ ಬಿ ಜಾಗದಲ್ಲಿರೋದು ಎ. ಇದೊಂದು ಸ್ಟೆಪ್ ನೆನಪಿರಲಿ, ಬಿಕಾಸ್ ವಿ ಆರ್ ಯೂಸಿಂಗ್ ಸೈನ್ ಆಫ್ ಎ ಪ್ಲಸ್ ಬಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಫರ್ದರ್ ವಿ ವಿಲ್ ಯೂಸ್ ಡಿಫ್ರೆಂಟ್ ರಿಸಲ್ಟ್ಸ್. ಈಗ ಇಲ್ಲಿ ನೋಡಿ, ನಮಗೆ ಏನಿದೆ, ಸೈನ್ 2a ಇದೆ. ಕರೆಕ್ಟಾ? ಓಕೆ, ಅಟ್ ದ ಸೇಮ್ ಟೈಮ್ ಇಲ್ಲಿ ಏನಿದೆ ನೋಡಿ, ನಮಗೆ ಕಾಸ್ 2a ಇದೆ. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಫಾರ್ಮುಲಾಸ್ನ ಯೂಸ್ ಮಾಡ್ಕೊಳ್ತೀವಿ. ಏನಾಗುತ್ತೆ ನೋಡಿ, ನಾವು ಸೈನ್ 2a ನಾವು ವಿ ವಿಲ್ ರೈಟ್ ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್. ಸೊ ಸೈನ್ 2a ಫಾರ್ಮುಲಾ ನಾವು ಈಗ ಆಲ್ರೆಡಿ ನೋಡ್ದಂಗೆ ಸೈನ್ 2a ಇಂಟು 2 ಸೈನ್ ಎ ಇಂಟು ಕಾಸ್ ಎ ಈಸ್ ಮೈ ಸೈನ್ 2a. ಓಕೆ, ಆಲ್ರೆಡಿ ಬಿಗಿನಿಂಗ್ ನಾವು ಇದನ್ನೇ ಫಸ್ಟ್ ಪ್ರೂವ್ ಮಾಡಿದ್ದು. ಇಂಟು ಕಾಸ್ ಎ ಹಾಗೆ ಇಟ್ಕೊಳ್ಳಿ. ಓಕೆ, ಪ್ಲಸ್ ಈಗ ಪ್ರಾಬ್ಲಮ್ ಬರೋದಿಲ್ಲ. ಕಾಸ್ 2aಗೆ 4 ಫಾರ್ಮುಲಾ ಇದೆ ಸರ್, ಯಾವುದನ್ನು ಯೂಸ್ ಮಾಡೋದು? ಸೊ ನಮಗೆ ಇನ್ ಟರ್ಮ್ಸ್ ಆಫ್ ಸೈನ್ ಫಾರ್ಮುಲಾ ಯೂಸ್ ಮಾಡ್ತಾ ಇರೋದ್ರಿಂದ ಕಾಸ್ 2a ಬರೀ ಇನ್ ಟರ್ಮ್ಸ್ ಆಫ್ ಸೈನ್ ಬರೋದು ಒಂದನ್ನು ಯೂಸ್ ಮಾಡಿ. ಅಲ್ಲಿರೋದು ಫಾರ್ಮುಲಾ ಇಸ್ ನಥಿಂಗ್ ಬಟ್ 1 - 2 ಸೈನ್ ಸ್ಕ್ವೇರ್ ಎ. ಕಾಸ್ 2aಗೆ 4 ಫಾರ್ಮುಲಾ ಇದೆ, ಅದರಲ್ಲಿ ಇನ್ ಟರ್ಮ್ಸ್ ಆಫ್ ಓನ್ಲಿ ಸೈನ್ ಬೇಕಂದರೆ 1 - 2 ಸೈನ್ ಸ್ಕ್ವೇರ್ ಎ ಬರಿತೀವಿ. ಜೊತೆಗೆ ಈ ಸೈನ್ ಎ ಆಲ್ರೆಡಿ ಅಲ್ಲೇ ಇದೆ, ಅದನ್ನು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ನೋಡಿ, ಈಗ ಬರೀ ಮಲ್ಟಿಪ್ಲಿಕೇಶನ್ ಅಷ್ಟೇ. ಸೊ ದಿಸ್ ಈಸ್ ನಥಿಂಗ್ ಬಟ್ 2, ಇಲ್ಲಿ ಒಂದು ಸೈನ್ ಇದೆ, ಬರ್ಕೊಳ್ಳಿ, ಸೈನ್ ಎ. ಓಕೆ, ಮತ್ತೆ ಇಲ್ಲಿ ಕಾಸ್ ಇಂಟು ಕಾಸ್ ಇದೆ. ಡೆಫಿನೆಟ್ಲಿ ನಮಗೆ ಗೊತ್ತು, ಕಾಸ್ ಇಂಟು ಕಾಸ್ ಇಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಎ ಅಂತ. ಕರೆಕ್ಟಾ? ಬರೀ ಮಲ್ಟಿಪ್ಲಿಕೇಶನ್. ಓಕೆ, ಪ್ಲಸ್ ರಿಮೂವ್ ದ ಬ್ರ್ಯಾಕೆಟ್. 1 ಇಂಟು ಸೈನ್ ಏನಾಗುತ್ತೆ, ಸೈನ್ ಎ. ಕರೆಕ್ಟಾ? ಸೊ 1 ಇಂಟು ಸೈನ್ ಎ ಈಸ್ ಸೈನ್ ಎ ಆಗುತ್ತೆ, ಹಾಗೆ ಇಟ್ಕೊಳ್ಳಿ. ಓಕೆ, ಮೈನಸ್ 2 ಟೈಮ್ಸ್ ಸೈನ್ ಸ್ಕ್ವೇರ್ ಜೊತೆ ಇನ್ನೊಂದು ಸೈನ್ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಕ್ಯೂಬ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೈನ್ ಸ್ಕ್ವೇರ್ ಇದೆ, ಇನ್ನೊಂದು ಸೈನ್ ಮಲ್ಟಿಪ್ಲೈ ಆದರೆ ಸೈನ್ ಕ್ಯೂಬ್ ಎ ಆಯಿತು. ಓಕೆ, ನಾವು ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ, ಮತ್ತೆ ಇಲ್ಲಿ ಏನೋ ಒಂದು ಕಾಣಿಸ್ತಿದೆ, ಏನು, ಕಾಸ್ ಸ್ಕ್ವೇರ್ ಎ ಕಾಣಿಸ್ತಿದೆ. ಸೊ ಮತ್ತೆ ಕಾಸ್ ಸ್ಕ್ವೇರ್ ಎನ 1 - 2 ಸೈನ್ ಸ್ಕ್ವೇರ್ ಎ ಅಂತ ಬರ್ಕೊಳ್ತೀನಿ. ಏನಾಗುತ್ತೆ ನೋಡಿ, ಸೊ ದಿಸ್ ಈಸ್ ನಥಿಂಗ್ ಬಟ್ 2 ಸೈನ್ ಎ ಇಂಟು ಕಾಸ್ ಸ್ಕ್ವೇರ್ ಎನ ನಾನೇನು ಬರ್ಕೊಳ್ತೀನಿ, ಸಾರಿ ಸ್ಟೂಡೆಂಟ್ಸ್, ಕಾಸ್ 2a ಸೈನ್ ಫಾರ್ಮಲ್ಲಿ ಬರೆಯೋದಾದರೆ 1 - 2 ಸೈನ್ ಸ್ಕ್ವೇರ್ ಬರ್ತೀವಿ. ಆದರೆ ಕಾಸ್ ಸ್ಕ್ವೇರ್ನ ಸೈನ್ ಸ್ಕ್ವೇರ್ ಫಾರ್ಮಲ್ಲಿ ಬರೀಬೇಕಂದ್ರೆ ವಿ ಯೂಸ್ ದಿಸ್ ಒನ್. ಏನು, ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 - ಸೈನ್ ಸ್ಕ್ವೇರ್ ಟೀಟಾನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಐ ಕ್ಯಾನ್ ರೈಟ್ ದಿಸ್ ಆ್ಯಸ್ 1 - ಸೈನ್ ಸ್ಕ್ವೇರ್ ಎ. ಇದು ನಿಮಗೆ ಎಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲಿ ಯಾವ ಫಾರ್ಮುಲಾ ಬೇಕಾದರೂ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಓಕೆ, ಯು ಶುಡ್ ನೋ ಎವ್ರಿ ಫಾರ್ಮುಲಾ. ಪ್ಲಸ್ ಸೈನ್ ಎ, ಇನ್ನೆರಡು ಟರ್ಮ್ ಹಾಗೆ ಬರ್ಕೊಡಿ, -2 ಸೈನ್ ಕ್ಯೂಬ್ ಎ. ಅರ್ಥ ಆಗ್ತಿದೆಯಾ? ಈ ಒಂದಕ್ಕೆ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಿದೆ. ದಿಸ್ ಈಸ್ ನಥಿಂಗ್ ಬಟ್ ನಾವು ರಿಮೂವ್ ದ ಬ್ರ್ಯಾಕೆಟ್. 2 ಸೈನ್ ಎ ಇಂಟು 1 ಈಸ್ ನಥಿಂಗ್ ಬಟ್ 2 ಸೈನ್ ಎ. ಓಕೆ, ಮೈನಸ್ ಇದೆ 2, ಇಲ್ಲಿ ಸೈನ್ ಎ ಇಂಟು ಸೈನ್ ಸ್ಕ್ವೇರ್ ಇದೆ. ಸೊ ಸೈನ್ಗೆ ಸೈನ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಕ್ಯೂಬ್ ಆಗುತ್ತೆ. ಓಕೆ, ಸೊ 2 ಸೈನ್ ಕ್ಯೂಬ್ ಎ. ಓಕೆ, ಪ್ಲಸ್ ಸೈನ್ ಎ ಮೈನಸ್ 2 ಸೈನ್ ಕ್ಯೂಬ್ ಎ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಆಲ್ಮೋಸ್ಟ್ ನಮ್ಗೆ ಆನ್ಸರ್ ಸಿಕ್ತು. 2 ಟೈಮ್ಸ್ ಸೈನ್ ಎ ಪ್ಲಸ್ 2 ಟೈಮ್ಸ್ ಸೈನ್ ಎ. ಸೊ ಇಲ್ಲಿ ಸಿಮಿಲರ್ ಬರೋ ಟರ್ಮ್ಸ್ನ ನಾವು ಆ್ಯಡ್ ಮಾಡ್ಕೊಳ್ತೀವಿ. 2 ಟರ್ಮ್ಸ್ ಸೈನ್ ಎ ಪ್ಲಸ್ 2 ಪ್ಲಸ್ ಸೈನ್ ಎ ಇಸ್ ನಥಿಂಗ್ ಬಟ್ 3 ಟೈಮ್ಸ್ ಸೈನ್ ಎ. ಓಕೆ, ನಾವು ನೆಕ್ಸ್ಟ್ 2 ಸೈನ್ ಕ್ಯೂಬ್ ಎ -2 ಸೈನ್ ಕ್ಯೂಬ್ ಏನಾಗುತ್ತೆ, -2 ಬಿಕಮ್ಸ್ -4. ಓಕೆ, ಸೊ ಇಟ್ ಈಸ್ -4 ಸೈನ್ ಕ್ಯೂಬ್ ಎ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ದಿಸ್ ಈಸ್ ಸೈನ್ 3a. ದಿಸ್ ಇಸ್ ದ ಫಾರ್ಮುಲಾ ಆಫ್ ಸೈನ್ 3a. ಸೊ ಸೈನ್ 3a ಫಾರ್ಮುಲಾ ಏನು, 3 ಸೈನ್ ಎ -4 ಸೈನ್ ಕ್ಯೂಬ್ ಎ. ಮತ್ತೆ ಹೇಳ್ತಾ ಇದ್ದೀನಿ, ಸೈನ್ 3a ಫಾರ್ಮುಲಾ ಈಸ್ 3 ಸೈನ್ ಎ -4 ಸೈನ್ ಕ್ಯೂಬ್ ಎ. ದಿಸ್ ಇಸ್ ದಿ ಫೈನಲ್ ರಿಸಲ್ಟ್. ಲೆಟ್ ಅಸ್ ಫ್ರೇಮ್ ಇಟ್. ನಾವು ದಿಸ್ ಇಸ್ ಮೈ ಓನ್ಲಿ ರಿಸಲ್ಟ್. ನಾವು ಆಲ್ಸೋ ಇಲ್ಲಿ ನಾನು ಸ್ವಲ್ಪ ಒಂದು ಇಂಟ್ರೆಸ್ಟಿಂಗ್ ಫಾರ್ಮುಲಾ ಕೊಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಆಲ್ಸೋ ಲೆಟ್ ಮೀ ರೀಪ್ಲೇಸ್ ದೀಸ್ 2 ಟರ್ಮ್ಸ್. ನಾನು ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಇದನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಬಂದರೆ ಏನಾಗುತ್ತೆ, 4 ಸೈನ್ ಕ್ಯೂಬ್ ಎ. 4 ಸೈನ್ ಕ್ಯೂಬ್ ಎ ವಿಲ್ ಬಿ ನಥಿಂಗ್ ಬಟ್ 3 ಸೈನ್ ಎ
ಮೈನಸ್ ಸೈನ್ 3a. ಗೊತ್ತಾಗ್ತಿದೆಯಾ? ಏನು ಮಾಡಿದೆ ಅಂದರೆ ಇವೆರಡು ಟರ್ಮ್ಸ್ ಎಕ್ಸ್ಚೇಂಜ್ ಮಾಡಿದೆ. ಸೊ ಈ ಮೈನಸ್ ಇರೋದು ಈ ಕಡೆ ಬಂದರೆ ಪ್ಲಸ್ ಆಯಿತು, ಈ ಪ್ಲಸ್ ಇರೋದು ಈ ಕಡೆ ಹೋದರೆ ಮೈನಸ್ ಆಯಿತು. ಯಾಕೆ ಬರ್ಕೊಂಡೆ ಅಂದರೆ ದೇರ್ ಫೋರ್ ನನಗೆ ಇಲ್ಲಿ ಸೈನ್ ಕ್ಯೂಬ್ ಟೀಟಾಗ ಒಂದು ಫಾರ್ಮುಲಾ ಸಿಗುತ್ತೆ. ಸೊ ಸೈನ್ ಕ್ಯೂಬ್ ಎ ಈಸ್ ನಥಿಂಗ್ ಬಟ್ 3 times sin a minus sin of 3a divided by 4. ಅರ್ಥವಾಗ್ತಿದೆಯಾ? ದಿಸ್ ಈಸ್ ಅನದರ್ ಸ್ಪೆಷಲ್ ಫಾರ್ಮುಲಾ ವಿಚ್ ಜನರಲಿ ವಿ ವಿಲ್ ಬಿ ಯೂಸಿಂಗ್ ಇನ್ ಸೆಕೆಂಡ್ ಪಿ ಯು ಸಿ. ಇಲ್ಲಿಗೇನು ಬೇಕಾಗಲ್ಲ, ಬಟ್ ಸೆಕೆಂಡ್ ಪಿ ಯು ಸಿಗೆ ಬೇಕಾಗುತ್ತೆ. ನೋಟ್ ಡೌನ್ ದಿಸ್ ಫಾರ್ಮುಲಾ. ಸೈನ್ 3a ಇಂದನೇ ಇದು ಬರುತ್ತೆ. ಇದನ್ನು ಇನ್ ಕೇಸ್ ನೆನ್ಪಿಟ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಇಲ್ಲಿಂದ ಮತ್ತೆ ನಾವು ತೊಗೊಳ್ಬೇಕಾಗುತ್ತೆ. ಸೊ ಪ್ಲೀಸ್ ರಿಮೆಂಬರ್. ಸೊ ಸೈನ್ ಕ್ಯೂಬ್ ಎ ಇಸ್ ನಥಿಂಗ್ ಬಟ್ 3 sin a minus sin 3a divided by 4. ಇದು ಒಂದು ಫಾರ್ಮುಲಾ. ಲೆಟ್ ಅಸ್ ಫ್ರೇಮ್ ದಿಸ್ ಒನ್ ಆಲ್ಸೋ. ಸೊ ನಮಗೆ ಎರಡು ಫಾರ್ಮುಲಾ ಸಿಕ್ತು. ಒಂದು ಸೈನ್ 3a ಇಂದ ಒಂದು ಫಾರ್ಮುಲಾ ಸಿಕ್ತು, ಅದೇ ಥರ ಸೈನ್ ಕ್ಯೂಬ್ಗೆ ಒಂದು ಫಾರ್ಮುಲಾ ಸಿಕ್ತು. ಓಕೆ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್. ಸಿಮಿಲರ್ಲಿ ವಿ ಶಾಲ್ ಆಲ್ಸೋ ಫೈಂಡ್ ಔಟ್ ಕಾಸ್ 3a ಆಲ್ಸೋ. ಓಕೆ, ಟೇಕ್ ಅಪ್ ದ ನೆಕ್ಸ್ಟ್ ಒನ್. ಸೊ ನಾವು ಲೆಟ್ ಅಸ್ ಫೈಂಡ್ ಔಟ್ ದ ಫಾರ್ಮುಲಾ ಫಾರ್ ಕಾಸ್ 3a. ಸೊ ಸಿಮಿಲರ್ಲಿ ಸೈನ್ 3a ಮಾಡಿದ ಹಾಗೆಯೇ ಕಾಸ್ 3a I have to find out. I will use the cos 3a can be written as cos of 2a plus a. Same result. Okay. Now this is nothing but again cos. ಇದು ನನಗೆ ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಥರ ಇದೆ. ಕಾಸ್ ಆಫ್ ಎ ಪ್ಲಸ್ ಬಿ ಇಸ್ ನಥಿಂಗ್ ಬಟ್ ನೆನಪಿರಲಿ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಸೊ ದಿಸ್ ಬಿಕಮ್ಸ್ ಕಾಸ್ 2a ಇಂಟು ಕಾಸ್ ಎ. ನೆನಪಿರಲಿ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ. ಸೈನ್ ಎ ಅಂದರೆ ಸೈನ್ 2a ಇಂಟು ಸೈನ್ ಬಿ. ಇಲ್ಲಿ ಬಿ ಕೂಡ ಏನೇ. ಅರ್ಥ ಆಗ್ತಿದೆಯಾ? ಏನು ಯೂಸ್ ಮಾಡಿದ್ರೆ ಐ ಯೂಸ್ ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾನ ಯೂಸ್ ಮಾಡಿದೆ. ಓಕೆ, ಈ ಪ್ರಾಬ್ಲಮ್ಸು ನಿಮಗೆ ಫಸ್ಟ್ ಪಿ ಯು ಸಿಯಲ್ಲಿ ಕೂಡ ಪ್ರೂಫ್ ಕೇಳ್ತಾರೆ. ನಾವು ದಿಸ್ ಇಸ್ ನಥಿಂಗ್ ಬಟ್ ಯರ್ ಐ ಹ್ಯಾವ್ ಟೂ ರಿಸಲ್ಟ್ಸ್. ಒಂದು ಕಾಸ್ 2aಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ, ಇನ್ನೊಂದು ಸೈನ್ 2aಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಓಕೆ, ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಕಾಸ್ 2aಗೆ ಇನ್ ಟರ್ಮ್ಸ್ ಆಫ್ ಸೈನ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೆ. ಇಲ್ಲಿ ಕಾಸ್ 3a ಪ್ರೂವ್ ಮಾಡ್ತಿರೋದ್ರಿಂದ ಐ ವಿಲ್ ಸಬ್ಸ್ಟಿಟ್ಯೂಟ್ ಇನ್ ಟರ್ಮ್ಸ್ ಆಫ್ ಕಾಸ್. ನೆನಪಿರಲಿ ಕಾಸ್ 2aಗೆ 4 ಫಾರ್ಮುಲಾಸ್ ಇದ್ದಾವೆ. ಐ ವಿಲ್ ರೈಟ್ ಪ್ಯೂರ್ಲಿ ಇನ್ ಟರ್ಮ್ಸ್ ಆಫ್ ಕಾಸ್. ಸೊ ಪ್ಯೂರ್ಲಿ ಇನ್ ಟರ್ಮ್ಸ್ ಆಫ್ ಕಾಸ್ ಬರೀಬೇಕಂದ್ರೆ ಕಾಸ್ 2a ಇಸ್ ನಥಿಂಗ್ ಬಟ್ 2 cos square a. ಕಾಸ್ 2a ಇಸ್ 2 cos square a minus 1. ಇದಕ್ಕೆ ಬರ್ಕೊಂಡೆ ದಿಸ್ ಕಾಸ್ ಎ ಐ ವಿಲ್ ರೈಟ್ ಇಟ್ ಆ್ಯಸ್ ಇಟ್ ಈಸ್. ಓಕೆ, ಮೈನಸ್ ಸೈನ್ 2aಗೆ ಆ್ಯಕ್ಚುಲಿ ಇರೋದೇ ಒಂದು ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್. ಅದನ್ನೇ ಬರ್ಕೊಳ್ಳಿ. ಏನಂತ 2 sin a ಇಂಟು ಕಾಸ್ ಎ ಬರೀತಾ ಇದ್ದೀನಿ. ಓಕೆ, ಹೊರಗಡೆ ಒಂದು ಸೈನ್ ಎ ಇದೆ, ಇರಲಿ ಬಿಡಿ, ಪಾಪ ಅದಕ್ಕೇನು ಬೇಜಾರು ಮಾಡೋದು ಬೇಡ. ಓಕೆ, ನಾವು ದಿಸ್ ಇಸ್ ನಥಿಂಗ್ ಬಟ್ ರಿಮೂವ್ ದ ಬ್ರ್ಯಾಕೆಟ್ 2 times ಕಾಸ್ ಸ್ಕ್ವೇರ್ ಇಂಟು ಕಾಸ್. ಸೊ ಅದು ನಮಗೆ ಕಾಸ್ ಕ್ಯೂಬ್ ಎ ಆಗುತ್ತೆ. ಓಕೆ, ಮೈನಸ್ 1 ಇಂಟು ಕಾಸ್ ಎ ಈಸ್ ಈಕ್ವಲ್ ಟು ಕಾಸ್ ಎ. ಓಕೆ, ಇಲ್ಲೇನು ಪ್ರಾಬ್ಲಮ್ ಇಲ್ಲ. ಮೈನಸ್ ಇಲ್ಲಿ 2 ಇದೆ, ಸೈನ್ ಇಂಟು ಸೈನ್ ಏನಾಗುತ್ತೆ ನೋಡಿ, ಸೈನ್ ಸ್ಕ್ವೇರ್ ಎ ಆಗುತ್ತೆ. ಸೊ ಸೈನ್ ಸ್ಕ್ವೇರ್ ಎ ಇಂಟು ಇಲ್ಲಿ ಒಂದೇ ಒಂದು ಕಾಸ್ ಇದೆ, ಕಾಸ್ನ ಹಾಗೆ ಇಟ್ಬಿಡಿ, ನಥಿಂಗ್ ಟು ವರಿ. ಓಕೆ, ನಾವು ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ದೀಸ್ 2 ಟರ್ಮ್ಸ್. ಆದರೆ ಇಲ್ಲಿ ಒಂದು ಸೈನ್ ಸ್ಕ್ವೇರ್ ಟರ್ಮ್ ಇದೆ, ಇದಕ್ಕೊಂದು ಫಾರ್ಮುಲಾ ಯೂಸ್ ಮಾಡ್ಕೋಬೋದು. ಏನಂತ, ಕಂಪ್ಲೀಟ್ಲಿ ಇನ್ ಟರ್ಮ್ಸ್ ಆಫ್ ಕಾಸಲ್ಲಿ ಬರೆಯೋಣ. ಏನಂತ, ಸೈನ್ ಸ್ಕ್ವೇರ್ ಕ್ಯಾನ್ ಬಿ ರಿಟನ್ ಆ್ಯಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಅಂತ. ಇವೆಲ್ಲ ನಿಮ್ಮ ಮೈಂಡಲ್ಲಿರಬೇಕು. ನಿಮ್ಮ ರೆಫರೆನ್ಸ್ಗೋಸ್ಕರ ನಾನು ಫಾರ್ಮುಲಾಸ್ ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ರೈಟ್ ದ ಫಸ್ಟ್ 2 ಟರ್ಮ್ಸ್ ಆ್ಯಸ್ ಇಟ್ ಈಸ್ 2 cos ಕ್ಯೂಬ್ ಎ minus cos a minus 2 times sin square a can be written as 1 minus cos square a. Okay, into ಹೊರಗಡೆ 1 cos a ಇದೆ. Okay, now remove the bracket and see what happens. Again first 2 terms no change. 2 cos square a ಕರೀಲ್ಲ, cos cube a ಕರೆಕ್ಟ್, ಯಾಕೆಂದರೆ ಇಲ್ಲೊಂದು ಮಲ್ಟಿಪ್ಲೈ ಆಯಿತು. 2 cos cube a minus cos a ಮೈನಸ್ 2 ಇಂಟು 1 ಏನು 2, ಈ 2 ಜೊತೆ ಇಲ್ಲೊಂದು ಕಾಸ್ ಎ ಮಲ್ಟಿಪ್ಲೈ ಆಗ್ತಿದೆ. ಸೊ 2 cos a ಆಗುತ್ತೆ. ಓಕೆ, ಮೈನಸ್ 2 ಇಂಟು 1 ಇಂಟು ಕಾಸ್ ಎ ಅಥವಾ 2 cos a ಇಂಟು 1. ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಬರುತ್ತೆ, ಪ್ಲಸ್ಸು, ಹೊರಗಡೆ 2 ಇದೆ, 2 ಇರಲಿ, ಕಾಸ್ ಸ್ಕ್ವೇರ್ ಇಂಟು ಕಾಸ್ ಏನಾಗುತ್ತೆ, ಕಾಸ್ ಕ್ಯೂಬ್ ಆಗುತ್ತೆ. ಸೊ ದಿಸ್ ಇಸ್ ಕಾಸ್ ಕ್ಯೂಬ್ ಎ. ನಾವು ದಿಸ್ ಇಸ್ ನಥಿಂಗ್ ಬಟ್ ಇಲ್ಲಿ 2 ಟರ್ಮ್ಸ್ ಸಿಮಿಲರ್ ಇದೆ. ಏನು ಅಂತಂದರೆ ಒಂದು ಇಲ್ಲಿ 2 cos square a 2 cos square a. ಸೊ 2 times cos square a ಪ್ಲಸ್ 2 times cos square a ಏನಾಗುತ್ತೆ, 2 + 2 4 ಆಗೋದ್ರಿಂದ ಸೊ ಇಟ್ ಈಸ್ 4 cos ಕ್ಯೂಬ್ ಎ. ನೆಕ್ಸ್ಟ್ ಇಲ್ಲಿ
ಮೈನಸ್ 2 ಕಾಸ್ ಎ ಮೈನಸ್ ಕಾಸ್ ಎ. ಸೊ ಇದು ನಮಗೆ ಮೈನಸ್ 3 ಕಾಸ್ ಎ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಮೈ ಫೈನಲ್ ರಿಸಲ್ಟ್ ಆಫ್ ಕಾಸ್ 3a. ಓಕೆ, ಸೊ ಇದನ್ನು ಸಪ್ರೇಟಾಗಿ ಬರ್ಕೊಂಡು ಫ್ರೇಮ್ ಹಾಕೋಣ. ಡಿ ಸ್ಟೂಡೆಂಟ್ಸ್, ದೀಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್. ಸೊ ಇದು ಕಾಸ್ 3aಗಿಂದ ಬರುವಂಥ ಫಸ್ಟ್ ಫಾರ್ಮುಲಾ. ಓಕೆ, ಇದನ್ನು ಆಗಲೇ ಸೈನ್ 3a ಇಂದ ಸೈನ್ ಕ್ಯೂಬ್ ಎ ಫಾರ್ಮುಲಾ ಸಿಕ್ಕಿದ ಹಾಗೆ ಕಾಸ್ 3a ಇಂದನೂ ಕಾಸ್ ಕ್ಯೂಬ್ ಎ ಫಾರ್ಮುಲಾ ಸಿಗುತ್ತೆ. ಹೇಗೆ ಅಂತಂದರೆ ಅಲ್ಲಿ ಎರಡನೇ ಇಂಟರ್ ಎಕ್ಸ್ಚೇಂಜ್ ಮಾಡಿದರೆ, ಯಾಕಂದರೆ ಕಾಸ್ ಕ್ಯೂಬ್ ಈ ಕಡೆ ಇತ್ತು, ಇಲ್ಲಿ ನಮಗೆ ಕಾಸ್ ಕ್ಯೂಬ್ ಬೇಕು ಅಂತಂದರೆ ಇದು ಒಂದೇ ಒಂದು ಟರ್ಮ್ನ ಈ ಕಡೆ ಕಳಿಸಿ ಸಾಕು. ಓಕೆ, ಆಲ್ಸೋ ಸೊ ಪ್ಲೀಸ್ ನೋಟ್ ಡೌನ್, ಆಲ್ಸೋ ಕಾಸ್ 3a, ಓಕೆ, ಈ ಮೈನಸ್ ಈ ಕಡೆ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ 3 ಕಾಸ್ ಎ, ದಿಸ್ ವಿಲ್ ಬಿ ಈಕ್ವಲ್ ಟು 4 ಕಾಸ್ ಕ್ಯೂಬ್ ಎ. ಅರ್ಥ ಆಯ್ತಾ? ಏನು ಮಾಡಿದೆ, ಬರೀ ಇದೊಂದೇ ಒಂದು ಟರ್ಮ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿದೆ. ಆರ್ ಈ ಥರ ಬರೀಬೋದು, ಅಥವಾ ಫಸ್ಟ್ ಇದನ್ನು ಬರ್ಕೊಳ್ಳಿ, ಆರ್ 4 ಕಾಸ್ ಕ್ಯೂಬ್ ಎ ಈಸ್ ನಥಿಂಗ್ ಬಟ್ ಕಾಸ್ 3a ಪ್ಲಸ್ 3 ಕಾಸ್ ಎ. ಓಕೆ, therefore from here I'll get the value of cos cube a. So cos cube a formula ಏನು, it is cos 3a plus 3 cos a whole divided by 4. Okay, so this would be my next second formula from cos cube, from cos 3a. So ಒಂದು cos 3aಗೆ ಫಾರ್ಮುಲಾ, ಇನ್ನೊಂದು cos ಕ್ಯೂಬ್ಗೆ ಒಂದು ಫಾರ್ಮುಲಾ. Okay, so let us frame this, because this also we are going to use it in later stages as a very important formula. ಮತ್ತು ಇನ್ನೊಂದು ನೋಟು ಡಿ ಸ್ಟೂಡೆಂಟ್ಸ್, ಈ ಫಾರ್ಮುಲಾಸು ಇನ್ ಆ್ಯಂಗಲ್ ಏನು ಬೇಕಾದರೂ ಆಗಿರ್ಬೋದು. ಕೆಲವು ಸರಿ ನಿಮ್ಮ ಎಕ್ಸಾಮ್ಗೆ ಈ ಕಾಸ್ 3a ಬದಲು ಕಾಸ್ 3x ಅಂತ ಕೇಳ್ತಾನೆ. ಪ್ರೂವ್ ದಟ್ ಕಾಸ್ 3x ಇಸ್ 4 ಕಾಸ್ ಕ್ಯೂಬ್ ಎಕ್ಸ್ ಮೈನಸ್ 3 ಕಾಸ್ ಎಕ್ಸ್ ಅಂತ. ಅವ್ನು ಹೇಗೆ ಕೇಳಿ ನೀವು ಎಯಲ್ಲೇ ಮಾಡಿ, ಬೇಕಿದ್ರೆ ಲಾಸ್ಟಲ್ಲಿ ಅವನ ಸಮಾಧಾನಕ್ಕೆ ಪುಟ್ ಎ ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ ಅವ್ನ ಫಾರ್ಮುಲಾ ಬಂದ್ಬಿಡುತ್ತೆ. ಓಕೆ, ಅಥವಾ ಇದನ್ನು ಟೀಟಾ ಫಾರ್ಮುಲಲ್ಲೂ ಕೇಳ್ಬೋದು. ಪ್ರೂವ್ ದಟ್ ಕಾಸ್ 3θ ಈಸ್ 4 ಕಾಸ್ ಕ್ಯೂಬ್ ಥೀಟಾ ಮೈನಸ್ 3 ಕಾಸ್ ಥೀಟಾ ಅಂತ ಟೀಟಾ ಫಾರ್ಮಲ್ಲೂ ಕೇಳ್ಬೋದು. ಅವನು ಯಾವುದೇ ಫಾರ್ಮ್ ಕೇಳಿ ನೀವು ಎ ಫಾರ್ಮಲ್ಲೇ ಮಾಡಿ, ಬಿಕಾಸ್ ನೀವು ಕಲ್ತಿರೋದು ಈ ಫಾರ್ಮೆಟಲ್ಲಿ. ಬೇಕಿದ್ರೆ ಲಾಸ್ಟಲ್ಲಿ ಎ ಬದಲು ಅವನು ಯಾವ ಆ್ಯಂಗಲ್ ಕೊಟ್ಟಿದ್ದಾನೋ ಅದನ್ನು ಬರೆದ್ಬಿಡಿ. ಓಕೆ, ಅರ್ಥ ಆಯ್ತಲ್ಲ? ಓಕೆ, ಸೊ ದಟ್ಸ್ ದ ಫಾರ್ಮುಲಾಸ್ ವಿತ್ 3a's. ಇನ್ನು ಉಳಿದಿರೋದು ಒಂದೇ ಒಂದು ಫಾರ್ಮುಲಾ ಈ ವಿಡಿಯೋಗೆ. ಲೆಟ್ ಅಸ್ ಫೈಂಡ್ ಔಟ್ ವಾಟ್ ಈಸ್ tan 3a. ಓಕೆ, ಸೊ ಅದನ್ನು ಆಲ್ಮೋಸ್ಟ್ ವಿ ವಿಲ್ ಸ್ಟಾರ್ಟ್ ಅಪ್ ವಿತ್ ದ ಸೇಮ್ ಪ್ರೊಸೀಜರ್. tan 3a ಈಸ್ ಈಕ್ವಲ್ ಟು tan 2a ಪ್ಲಸ್ ಎ ಅಂತ ಯೂಸ್ ಮಾಡಿ tan ಆಫ್ a ಪ್ಲಸ್ ಬಿ ಫಾರ್ಮುಲಾ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಮಾಡೋಣವಾ? ಸೊ ಲೆಟ್ಸ್ ಟೇಕ್ ಅಪ್ ದ ಲಾಸ್ಟ್ ಕ್ವೆಶ್ಚನ್ ಆಫ್ ದಿ ಸೆಷನ್. ಸೊ tan 3a ಕ್ಯಾನ್ ಬಿ ರಿಟನ್ ಆಸ್ tan ಆಫ್ 2a ಪ್ಲಸ್ a. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಅಗೇನ್ ಐ ವಿಲ್ ಯೂಸ್ tan ಆಫ್ a ಪ್ಲಸ್ ಬಿ ಫಾರ್ಮುಲಾ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ. tan a ಪ್ಲಸ್ ಬಿ ಫಾರ್ಮುಲಾ ನೆನಪಿರಲಿ. tan a ಪ್ಲಸ್ tan b ಅಂದರೆ tan a ಅಂದರೆ tan 2a, tan a ಪ್ಲಸ್ tan b ಡಿವೈಡೆಡ್ ಬೈ 1 ಮೈನಸ್, ನೆನಪಿದೆಯಲ್ಲ, 1 ಮೈನಸ್ tan a ಇಂಟು tan b ಅಂದರೆ tan 2a ಇಂಟು tan b ಅಂದರೆ b ಜಾಗದಲ್ಲಿರೋದು a. ದಿಸ್ ಈಸ್ ಮೈ tan ಆಫ್ a ಪ್ಲಸ್ ಬಿ. ನೆನ್ಪಿಟ್ಕೊಳ್ಳಿ, 3a 2a ಪ್ಲಸ್ ಎ ಅಂತ ಸ್ಪ್ಲಿಟ್ ಮಾಡಿದೆ, ಆಮೇಲೆ tan ಆಫ್ a ಪ್ಲಸ್ ಬಿ ಫಾರ್ಮುಲಾ ಯೂಸ್ ಮಾಡಿದೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ನಾವು ಯರ್ ಐ ಕ್ಯಾನ್ ಯೂಸ್ ಅನದರ್ ಫಾರ್ಮುಲಾ. ಯಾವುದು? tan 2a. ಇಲ್ಲೊಂದು ಟರ್ಮ್ ಇದೆ ನೋಡಿ, ಇಲ್ಲೂ tan 2a ಇದೆ, ಇಲ್ಲೂ tan 2a ಇದೆ. tan 2aಗೆ ಆಲ್ರೆಡಿ ಏನು ಫಾರ್ಮುಲಾ ಅಂತ ನಾವು ಇವತ್ತೇ ನೋಡಿದ್ದೀವಿ, ಅದನ್ನು ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಸೊ ವಿ ಆಲ್ಸೋ ನೋ ದಟ್ tan 2a is nothing but 2 tan a divided by 1 minus tan square a. So tan 2a formula ಏನು? 2 tan a divided by 1 minus tan square a. This is the formula for tan 2a. ಓಕೆ, ಪ್ಲಸ್ ಇಲ್ಲಿ ಇನ್ನೊಂದು tan a ಇದೆ, ಅದನ್ನು ಹಾಗೆ ಬರ್ಕೊಳ್ಳಿ. ಓಕೆ, ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟ್ರಲ್ಲೂ ಹಾಗೆ ಯೂಸ್ ಮಾಡ್ತೀವಿ. ಸೊ ವಾಟ್ ಯು ಕ್ಯಾನ್ ಯೂಸ್? 1 ಮೈನಸ್ tan 2a. tan 2a ನ್ಯೂಮರೇಟರ್ ಬರೆದ ಹಾಗೆ 2 tan a ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ ಎ ಅಂತ ಬರ್ಕೊಂಡು ಈ tan a ಹಾಗೆ ಇಟ್ಕೊಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ವಾಟ್ ಐ ಕ್ಯಾನ್ ಡೂ ಇಟ್ ಈಸ್, ಐ ಕ್ಯಾನ್ ಟೇಕ್ ದಿ ಎಲ್ ಸಿ ಎಮ್. ಬೋತ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಎಲ್ ಸಿ ಎಮ್ ತೊಗೊಳ್ಳೋಣ. ನ್ಯೂಮರೇಟರ್ನ ಎಲ್ ಸಿ ಎಮ್ ಏನಾಗುತ್ತೆ? ಯು ವಿಲ್ ಹ್ಯಾವ್ 1 ಮೈನಸ್ tan ಸ್ಕ್ವೇರ್ ಎ. ಅರ್ಥ ಆಗ್ತಿದೆಯಲ್ಲ? ಸೊ ನ್ಯೂಮರೇಟರ್ನ ಎಲ್ ಸಿ ಎಮ್ಮು 1 ಮೈನಸ್ tan ಸ್ಕ್ವೇರ್ ಎ ಆಗುತ್ತೆ. ಸೊ ಫಸ್ಟ್ ಟರ್ಮಲ್ಲಿ ನನಗೆ ಉಳಿಯೋದು 2 ಟೈಮ್ಸ್ tan ಎ.
ಓಕೆ, ಇಲ್ಲಿ ಡಿನಾಮಿನೇಟರ್ 1 ಇರೋದ್ರಿಂದ ಇದು ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಸೊ ನಮ್ಗೆ ವಿ ವಿಲ್ ಬಿ ಗೆಟಿಂಗ್ ಟ್ಯಾನ್ ಎ ಇಂಟು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ. ಗೊತ್ತಾಗ್ತಿದೆಯಾ? ನಾನು ಎಲ್ ಸಿ ಎಮ್ ತೊಗೊಂಡಿದ್ದೀನಿ, ಅರ್ಥವಾಗ್ತಿದೆಯಾ? ಸೊ ಮೈ ಫಸ್ಟ್ ನ್ಯೂಮರೇಟರ್ ಇಸ್ ಡನ್. ಹೋಲ್ ಡಿವೈಡೆಡ್ ಬೈ, ಈಗ ಡಿನಾಮಿನೇಟ್ರಿಗೂ ಎಲ್ ಸಿ ಎಮ್ ತೊಗೊಳ್ಳೋಣ. ಡಿನಾಮಿನೇಟ್ರಿಗೂ ಎಲ್ ಸಿ ಎಮ್ ಏನಾಗುತ್ತೆ? 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಆಗುತ್ತೆ. ಓಕೆ, ರೈಟ್ ಡೌನ್ ದ್ಯಾಟ್. ಸೊ ಡಿನಾಮಿನೇಟರ್ ಎಲ್ ಸಿ ಎಮ್ ಕೂಡ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಆದರೆ ಈ ಟರ್ಮ್ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಸೊ ಐ ಆಮ್ ಲೆಫ್ಟ್ ಓವರ್ ವಿತ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ. ಓಕೆ, ಮೈನಸ್ ಇಲ್ಲಿ ಆಲ್ರೆಡಿ ಈ ಎಲ್ ಸಿ ಎಮ್ ಸೇಮ್ ಇರೋದ್ರಿಂದ ಇದು ಅಷ್ಟೇ ಮಲ್ಟಿಪ್ಲೈ ಆಗುತ್ತೆ. 2 ಟೈಮ್ಸ್ ಟ್ಯಾನ್ ಎ ಜೊತೆ ಇನ್ನೊಂದು ಟ್ಯಾನ್ ಎ ಮಲ್ಟಿಪ್ಲೈ ಆಗುತ್ತೆ. ಸೊ ಈಗೇನಾಗುತ್ತೆ ಅಂತಂದರೆ ಯು ಕ್ಯಾನ್ ಸಿ ಹಿಯರ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ನ ಎಲ್ ಸಿ ಎಮ್ಮು ಸೇಮ್ ಇದೆ, ವಿಚ್ ಇಸ್ ನಥಿಂಗ್ ಬಟ್ 1 ಮೈನಸ್ ಟ್ಯಾನ್ ಸ್ಕ್ವೇರ್, 1 ಮೈನಸ್ ಟ್ಯಾನ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಓಕೆ, ಸೊ ನನಗೆ ಉಳಿದಿರೋದು ಇಲ್ಲಿ ಏನಿದೆಯೋ ಅಷ್ಟು ಮಾತ್ರ, ಅದನ್ನು ಸ್ಪ್ಲಿಟ್ ಮಾಡಿ ಬರೆಯೋಣ. ಓಕೆ, ಸೊ ಏನಂತ ಬರಿಬೋದು? ನ್ಯೂಮರೇಟರ್ನ ಟರ್ಮ್ಸ್ ಇರೋದು 2 ಟ್ಯಾನ್ ಎ ಪ್ಲಸ್ ಟ್ಯಾನ್ ಎ ಇಂಟು 1 ಏನು ನಮಗೆ ಟ್ಯಾನ್ ಎ ಸಿಗುತ್ತೆ. ಓಕೆ, ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಸ್ಕ್ವೇರ್, ಟ್ಯಾನ್ ಇಂಟು ಟ್ಯಾನ್ ಏನಾಗುತ್ತೆ? ಸಾರಿ, ಟ್ಯಾನ್ ಇಂಟು ಟ್ಯಾನ್ ಸ್ಕ್ವೇರ್ ಟ್ಯಾನ್ ಕ್ಯೂಬ್ ಆಗುತ್ತೆ. ಸೊ ದಿಸ್ ಇಸ್ ಟ್ಯಾನ್ ಕ್ಯೂಬ್ ಎ. ಟ್ಯಾನ್ ಎ ಇಂಟು ಟ್ಯಾನ್ ಸ್ಕ್ವೇರ್ ಈಸ್ ಟ್ಯಾನ್ ಕ್ಯೂಬ್ ಎ. ಮೈನಸ್ ಯಾಕೆ ಅಂದರೆ ಇಲ್ಲಿ ಮೈನಸ್ ಆಯಿತೆ. ಸೊ ನ್ಯೂಮರೇಟರ್ ಟರ್ಮ್ಸ್ ಮುಗೀತು. ಡಿವೈಡೆಡ್ ಬೈ, ಅದೇ ಥರ ಡಿನಾಮಿನೇಟ್ರಲ್ಲೂ ನಾವು ಎಲ್ ಸಿ ಎಮ್ ತೊಗೊಳ್ಳೋಣ ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್. ಸೊ ಎಲ್ ಸಿ ಎಮ್ ಅಂದರೆ ಸಾರಿ ಬ್ರ್ಯಾಕೆಟ್ ರಿಮೂವ್ ಮಾಡೋಣ. 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಆಲ್ರೆಡಿ ಇದೆ. ಓಕೆ, ನಾವು ಮೈನಸ್ ಇಲ್ಲಿರೋದು ಮಲ್ಟಿಪ್ಲಿಕೇಶನ್ 2 ಟೈಮ್ಸ್ ಟ್ಯಾನ್ ಎ ಇಂಟು ಟ್ಯಾನ್ ಎ. ಡೆಫಿನೆಟ್ಲಿ ಟ್ಯಾನ್ ಎ ಇಂಟು ಟ್ಯಾನ್ ಎ ಏನಾಗುತ್ತೆ? ಟ್ಯಾನ್ ಸ್ಕ್ವೇರ್ ಎ ಆಗುತ್ತೆ. ಓಕೆ, ರೈಟ್. ಸೊ ಐಲ್ ಬಿ ಗೆಟಿಂಗ್ ಮೈ ಫೈನಲ್ ರಿಸಲ್ಟ್. ದಿಸ್ ಇಸ್ ನಥಿಂಗ್ ಬಟ್ 2 ಟೈಮ್ಸ್ ಟ್ಯಾನ್ ಎ ಪ್ಲಸ್ ಟ್ಯಾನ್ ಎ. ನನಗೇನು ಸಿಗುತ್ತೆ? 3 ಟೈಮ್ಸ್ ಟ್ಯಾನ್ ಎ. ಸೊ ಇಟ್ ಈಸ್ 3 ಟ್ಯಾನ್ ಎ ಮೈನಸ್ ಇಲ್ಲಿರೋದು ಒಂದೇ ಟರ್ಮು ಟ್ಯಾನ್ ಕ್ಯೂಬ್ ಎ. 3 ಟ್ಯಾನ್ ಎ ಮೈನಸ್ ಟ್ಯಾನ್ ಕ್ಯೂಬ್ ಎ ಹೋಲ್ ಡಿವೈಡೆಡ್ ಬೈ 1 ಇದೆ, ತಗೊಳ್ಳೋಣ 1. ಇಲ್ಲಿ ಚೆಕ್ ಮಾಡಿ, ಮೈನಸ್ ಟ್ಯಾನ್ ಸ್ಕ್ವೇರ್ ಮೈನಸ್ 2 ಟ್ಯಾನ್ ಸ್ಕ್ವೇರ್. ಸೊ ಎರಡು ಟರ್ಮ್ಸ್ ಸೇಮ್ ಇರೋದ್ರಿಂದ ಮೈನಸ್ 3 ಟೈಮ್ಸ್ ಟ್ಯಾನ್ ಸ್ಕ್ವೇರ್ ಎ ಸಿಗುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ? ದಿಸ್ ಈಸ್ ಆ್ಯಕ್ಚುಲಿ ಮೈ ಟ್ಯಾನ್ 3a ಫಾರ್ಮುಲಾ. ಸೊ ಟ್ಯಾನ್ 3a ಈಸ್ ಈಕ್ವಲ್ ಟು 3 ಟ್ಯಾನ್ ಎ ಮೈನಸ್ ಟ್ಯಾನ್ ಕ್ಯೂಬ್ ಎ ಡಿವೈಡೆಡ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಎ. ಇದನ್ನು ಬೇಕಾದ್ರೆ ಮತ್ತಿನ್ನೂ ಸರಿ ನೀಟಾಗಿ ಬರೆದು ಫ್ರೇಮ್ ಹಾಕೊಳ್ಳೋಣ. ದಟ್ ವುಡ್ ಬಿ ದ ಲಾಸ್ಟ್ ರಿಸಲ್ಟ್ ಫಾರ್ ದಿಸ್ ವಿಡಿಯೋ. ಸೊ ಟ್ಯಾನ್ ಎಯಿಂದ ನಮಗೆ ಸಿಗುವಂಥ ಸದ್ಯಕ್ಕೆ ಫಾರ್ಮುಲಾ ಒಂದೇ. ಸೊ ಲೆಟ್ ಮಿ ಟೇಕ್ ಇಟ್ ಆಸ್ ಇಕ್ವೇಷನ್ 1. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಗೆ ನಮ್ಮ ಮಲ್ಟಿಪಲ್ ಆ್ಯಂಗಲ್ಸ್ ಅನ್ನೋ ಒಂದು ಸಂಬಂಧಪಟ್ಟಂಥ ಫಾರ್ಮುಲಾಸ್ ಲಿಸ್ಟು ಪ್ರೂಫ್ ಎಲ್ಲ ಮುಗ್ದಿದೆ. ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಹೆಚ್ಚು ಕಡಿಮೆ ಸೇಮ್. ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಮಾಡಬೇಕು ಅಂತಂದರೆ ಮಲ್ಟಿಪಲ್ ಆ್ಯಂಗಲ್ಸ್ ಗೊತ್ತಿರಬೇಕು. ಸೊ ದಯವಿಟ್ಟು ಈ ಕಾನ್ಸೆಪ್ಟ್ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಹಾಫ್ ಆ್ಯಂಗಲ್ಸ್ ಅಂತ ತಗೊಳ್ತೀವಿ. Okay, so we're going to see that results in the next video. So let us summarize this and finish this video. So dear students, ಇವತ್ತಿನ ಕ್ಲಾಸಲ್ಲಿ ನಾವು ಮಲ್ಟಿಪಲ್ಸ್ ಆ್ಯಂಗಲ್ಸಲ್ಲಿ ಇಲ್ಲಿರೋ ಎಲ್ಲ ಫಾರ್ಮುಲಾಸ್ನ ಪ್ರೂಫ್ ನೋಡಿದ್ರಿ. sin 2aಗೆ 2 ಫಾರ್ಮುಲಾಸ್, cos 2aಗೆ 4 ಫಾರ್ಮುಲಾಸ್ ಇದೆ, tan 2aಗೆ ಒಂದೇ ಒಂದು. ಅಷ್ಟಾದಮೇಲೆ sin 3aಗೆ ನೋಡಿದ್ರಿ, cos 3a ನೋಡಿದ್ರಿ, tan 3aಗೆ ನೋಡಿದ್ರಿ. ಇಲ್ಲಿಂದ sin ಕ್ಯೂಬ್ ಎ ಮತ್ತು cos ಕ್ಯೂಬ್ ಎಗೆ ಇನ್ನೊಂದು ಫಾರ್ಮುಲಾ ಮಾಡಿದ್ವಿ. ಅದು ಆಲ್ರೆಡಿ ನಾವು ಅಲ್ಲೇ ಬರ್ಕೊಂಡಿರೋದ್ರಿಂದ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಬಿಫೋರ್ ಐ ವೈಂಡ್ ಅಪ್, ಈವನ್ ದಿಸ್ ಇಸ್ ಅ ರಿಸಲ್ಟ್ ವಿ ಗೋನ್ ಯೂಸ್ ಇಟ್ ಮೆನಿ ಟೈಮ್ಸ್ ಲೇಟರ್. ಸೈನಿನ ಇನ್ ಟರ್ಮ್ಸ್ ಆಫ್ ಕಾಸ್ ಬರೀಬೇಕಂದ್ರೆ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಬರಿಬೋದು ಅಥವಾ ಕಾಸ್ ಆಫ್ 90 ಮೈನಸ್ ಟೀಟಾ ಬರಿಬೋದು. ಓಕೆ, ಪ್ಲೀಸ್ ರಿಮೆಂಬರ್, ಆ್ಯಸ್ ಸೂನ್ ಆಸ್ ಐ ಸೇ ಸೈನ್ ಇನ್ ಟರ್ಮ್ಸ್ ಆಫ್ ಕಾಸ್ ಈ ಥರ ಬರಿತೀವಿ ಅಥವಾ ಈ ಥರ ಬರಿತೀವಿ. ಅದೇ ಥರ ಕಾಸ್ ಇನ್ ಟರ್ಮ್ಸ್ ಆಫ್ ಸೈನ್ ಇಸ್ ನಥಿಂಗ್ ಬಟ್ ಕಾಸ್ ಇಸ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಆರ್ ಕಾಸ್ ಇಸ್ ಸೈನ್ ಆಫ್ 90 ಮೈನಸ್ ಟೀಟಾ. ಸಾರಿ, ರೈಟಿಂಗ್ ತಪ್ಪಾಗಿದೆ. ಸೊ ಪ್ಲೀಸ್ ನೋಟ್ ಇಟ್ ಡೌನ್. Cos of sin of 90 minus theta will be cos theta or cos of 90 minus theta will be sin theta. ನಮ್ಗೆ ಗೊತ್ತಿವೆ ಇವೆರಡು ಏನು ಅಂತಂದರೆ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ. ಓಕೆ, right students, so that's all we have in this session. In the next session we are going to see submultiple angles. So next session ಬರೋದಕ್ಕಿಂತ ಮುಂಚೆ ಕಾಂಪೌಂಡ್ ಆ್ಯಂಗಲ್ಸ್, ಮಲ್ಟಿಪಲ್ ಆ್ಯಂಗಲ್ಸ್ನ ನೀಟಾಗಿ ನೋಡ್ಕೊಂಡು ಬನ್ನಿ. ಆಗ ನೆಕ್ಸ್ಟ್ ವಿಡಿಯೋ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ನಮ್ಮ 3a sin 3a cos 3a ಮತ್ತು tan 3a ಎಕ್ಸಾಮಲ್ಲಿ ಕೇಳುವಂಥ ಪ್ರಾಬ್ಲಮ್ಸು ನೀಟಾಗಿ ನೋಟ್ ಮಾಡ್ಕೊಳ್ಳಿ. Okay, friends, we will meet again in the next video. Until then, take care. God bless you all and bye.